ಓಂ ಶಾಂತಿ. 16 ಜುಲೈ 2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. ಬಾಬೋರ ಮಧುರ ಮಹಾವಾಕ್ಯ. मीठे बच्चे, ये पुरुषोत्तम बनने का संगम युग है. इसमें कोई भी पाप कर्म नहीं करना है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಇದು ಪುರುಷೋತ್ತಮರಾಗೋ ಸಂಗಮ ಯುಗ. ಪುರುಷಾತ್ಮ ಉತ್ತಮ ಸ್ಥಿತಿಯನ್ನು ಪಡ್ಕೊಳ್ಳುವಂತಹ ಸಮಯ ಇದು. ಇದರಲ್ಲಿ ಯಾವುದೇ ಪಾಪ ಕರ್ಮಗಳನ್ನು ಮಾಡಬೇಡಿ. ಪ್ರಶ್ನೆ, संगम पर तुम बच्चे सबसे बड़ा पुण्य कौन सा करते हो? ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ನೀವು ಮಕ್ಕಳು ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಯಾವುದು ಮಾಡ್ತೀರಿ? ಯಾವುದು ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಸಂಗಮ ಯುಗದಲ್ಲಿ? उत्तर, स्वयं को बाप के हवाले कर देना अर्थात संपूर्ण स्वाहा हो जाना, यह है सबसे बड़ा पुण्य. ಸ್ವಯಂವನ್ನು ಬಾಬೋರಿಗೆ ಅರ್ಪಣೆ ಮಾಡ್ಕೊಳ್ಳೋದು, ಅರ್ಥಾತ್ ಸಂಪೂರ್ಣ ಸ್ವಾಹ ಆಗೋದು. ಸಂಪೂರ್ಣ ಸ್ವಾಹ ಅಂದರೆ ತನು ಮನ ಧನ ಜನ ಸಮಯ ಶ್ವಾಸ ಸಂಕಲ್ಪ ಎಲ್ಲದರಿಂದನೂ ಸಂಪೂರ್ಣ ಸ್ವಾಹ ಆಗೋದು. ಸ್ವಯಂನ ಬಾಬೋರಿಗೆ ಸಂಪೂರ್ಣ ಅರ್ಪಣೆ ಮಾಡ್ಕೊಳ್ಳೋದು, ಇದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಇದು. अभी तुम ममत्व मिटाते हो, बाल बच्चे घर बार सबको बोलते हो, यही तुम्हारा व्रत है. ಈಗ ಎಲ್ಲದರ ಮೇಲಿರೋ ಮಮತ್ವವನ್ನ ತೆಗೆದು ಹಾಕ್ತೀರಿ. ಮಕ್ಕಳು ಮೊಮ್ಮಕ್ಕಳು ಮನೆ ಪರಿವಾರ ಮತ್ತೊಂದು ಎಲ್ಲವನ್ನ ಮರೆತು ಬಾಬೋರೊಬ್ಬರ ನೆನಪು ಮಾಡುವಂತಹ ವ್ರತವನ್ನ ತಗೊಳ್ತೀರಿ. ಇದೇ ನಿಮ್ಮ ವ್ರತ. ಭಕ್ತಿ ಮಾರ್ಗದಲ್ಲಿ ಬೇರೆ ಬೇರೆ ವ್ರತಗಳನ್ನು ಮಾಡ್ತಾರೆ. ಸಂಗಮ ಯುಗದಲ್ಲಿ ವ್ರತ ಇದೆಲ್ಲದರಿಂದ ಬುದ್ಧಿಯೋಗ ತೆಗೆದು ಮಮತ್ವ ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸೋದೇ ವ್ರತ ಇದು. ಆಪ್ ಮಯೇ ಮರ್ ಗಯಿ ದುನಿಯಾ, ಅಭಿ ತುಮ್ ವಿಕಾರಿ ಸಂಬಂಧೋ ಸೆ ಮುಕ್ತ ಹೋತೆ ಹೋ. ಈ ಸತ್ರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಈಗ ನೀವು ವಿಕಾರಿ ಸಂಬಂಧಗಳಿಂದ ಮುಕ್ತರಾಗ್ತೀರಿ. ಇದು ಸಂಗಮ ಯುಗದಲ್ಲಿ ಬಹಳ ದೊಡ್ಡ ಪುಣ್ಯ ಇದು. ಎಲ್ಲವನ್ನ ಬಾಬೋರಿಗೆ ಅರ್ಪಣೆ ಮಾಡೋದು, ಎಲ್ಲರನ್ನ ಮರೆತು ಒಬ್ಬರಲ್ಲಿ ಸರ್ವ ಸಂಬಂಧವನ್ನ ಜೋಡಿಸ್ಕೊಳ್ಳೋದು, ಇದೆಲ್ಲ ಬಾಬಾ ಹೇಳೋದು ಮಹಾಪುಣ್ಯ ಇದು ಸಂಗಮ ಯುಗದಲ್ಲಿ. ಗೀತ್ ಜಲೇನ ಕ್ಯೂ ಪರ್ವಾನ. ಓಂ ಶಾಂತಿ. ಎಸ್ಸ ಭಕ್ತಿ ಮಾರ್ಗ ಮೇ ಬಾಪ್ ಕಿ ಮಹಿಮಾ ಕರ್ತೆ ಹೇ. ಮುರಳಿಯಲ್ಲಿ ಹಾಡಾಗಿದೆ, ಏ ಪತಂಗವೇ ನೀನ್ ಯಾಕೆ ಸಾಯಲಿಲ್ಲ. ಹೇಗೆ ಪರಂಜ್ಯೋತಿ ಸಭೆಯಲ್ಲಿ ಅವತರಣೆ ಆಯಿತು, ಪತಂಗಗಳು ತನ್ನನ್ನು ಸಮರ್ಪಿಸ್ಕೊಳ್ಳುತ್ತೆ. ಕೆಲವು ಸುತ್ತಿ ವಾಪಸ್ ಹೊರಟೋಗುತ್ತೆ. ಆ ಪತಂಗಗಳಿಗೆ ಅಂದರೆ ಆತ್ಮಗಳೇ ಪತಂಗಗಳು. ಸೃಷ್ಟಿ ಒಂದು ಮಹಾಸಭೆ, ಎಲ್ಲಿ ಪರಂಜ್ಯೋತಿ ಬಾಬೋರ ಅವತರಣೆ ಆಗಿದೆ. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಬಾಬೋರ ಮಹಿಮೆ ಮಾಡ್ತಾರೆ. ಏ ಪರವಾನೋ ಕಿ ಕ್ಷಮಾ ಕೆ ಲಿಯೆ ಮಹಿಮಾ, ಜಬ್ಕಿ ಬಾಪ್ ಆಯೆ ಹೇ ಕ್ಯೂ ನ ಜೀತೆ ಜಿ ಉನ್ಕೆ ಬನ್ ಜಾಯ್. ಇದು ಪತಂಗಗಳು ಪರಂಜ್ಯೋತಿಯ ಮಹಿಮೆ ಹಾಡದು. ಯಾವಾಗ ಬಾಬೋರ್ ಬಂದಿದ್ದಾರೆ, ಯಾಕೆ ಬದುಕಿದ್ದು ಅವ್ರವ್ರ ಆಗ್ಬಿಡಬಾರ್ದು? ಬದುಕಿದ್ದು ಅಂದ್ರೆ ಸಂಪೂರ್ಣ ಬಾಬೋರಿಗೆ ಯಾಕೆ ತನ್ನನ್ನ ಸಮರ್ಪಿಸ್ಕೊಳ್ಬಾರ್ದು? ಜೀತೆ ಜಿ ಕಹಾ ಹಿ ಜಾತಾ ಉನ್ಕೋ ಜೋ ಅಡಾಪ್ಟ್ ಕರ್ತೆ ಹೇ. ಪಹಲೆ ತುಮ್ ಆಸುರಿ ಪರಿವಾರ ಕೆ ತೆ, ಅಬ್ ತುಮ್ ಈಶ್ವರೀಯ ಪರಿವಾರ ಕೆ ಬನೆ ಹೋ. ಬದುಕಿದ್ದು ಮತ್ತೊಬ್ಬರಿಗೆ ದತ್ತು. ಈಗ ಬಡವ್ರ ತಂದೆ ತಾಯಿ ಹತ್ರ ಇರ್ತಾರೆ, ಅದೇ ಶ್ರೀಮಂತರ ದತ್ತು ತಗೊಂಡ್ರೆ ಒಂದೇ ಶರೀರ ಒಂದೇ ಜನ್ಮ, ಆದ್ರೆ 2 ತಂದೆ ತಾಯಿ ಸಿಗ್ತಾರೆ. ಬಾಬಾ ಹೇಳ್ತಾರೆ, ಹಂಗೆ ಈಗ ನೀವು ಬದುಕಿದ್ದು ಅವ್ರವ್ರು ಬಾಬೋರವ್ರಾಗ್ತೀರಿ, ಬಾಬೋರ್ ದತ್ತು ತಗೋತಾರೆ. ಮೊದಲು ನೀವು ಆಸುರಿ ಪರಿವಾರದವರಾಗಿದ್ರಿ, ಈಗ ಈಶ್ವರೀಯ ಪರಿವಾರದವರಾಗಿದ್ದೀರಿ. जीते जी ईश्वर ने आकर तुमको अडॉप्ट किया है, जिसको फिर शरणागति कहा जाता है. ಬದುಕಿದ್ದು ಈಶ್ವರನ ಹತ್ರ ಬರ್ತೀರಿ ಅಂದ್ರೆ ನಿಮ್ಮನ್ನ ಬಾಬೋರ್ ದತ್ತು ತಗೊಂಡಿದ್ದಾರೆ.
ಇದನ್ನ ಮತ್ತೊಂದು ಶಬ್ದದಲ್ಲಿ ಹೇಳ್ಬೇಕಂದ್ರೆ ಶರಣಾಗತಿ. ಶರಣಾಗ್ತಿರಿ, ಬಾಬೋರಿಗೆ ಅರ್ಪಣೆ ಆಗ್ತಿರಿ. गाते हैं ना, शरण पड़ी मैं तेरे, अब प्रभु की शरण तब पड़े जबकि वह आए, अपनी ताकत दिखाए, जलवा दिखाए, वही ಸರ್ವಶಕ್ತಿವಾನ್ है ना. ಅದಕ್ಕೆ ಭಕ್ತಿಯಲ್ಲೂ ಹಾಡ್ತಾರೆ, ನಾನು ನಿನಗೆ ಶರಣು ಬಂದಿದ್ದೀನಿ. ಯಾರಿಗೆ ಶರಣಾಗೋದು? ಶರಣಾಗೋದು ಅಂದ್ರೆ ಸಮರ್ಪಿಸ್ಕೊಳ್ಳೋದು ತನ್ನನ್ನ. ಈಗ ನೀ ಪ್ರಭುಗೆ ಶರಣಾಗಿದ್ದೀರಿ. ಯಾವಾಗ ಅಂದ್ರೆ ಅವರು ಇಲ್ಲಿಗೆ ಬಂದಿದ್ದಾರೆ, ಬಾಬೋರಿ ಸಾಕಾರ ಜಗತ್ತಿಗೆ ಬಂದಿದ್ದಾರೆ. ತನ್ನ ತಾಕತ್ತನ್ನ ತೋರಿಸ್ತಾ ಇದ್ದಾರೆ, ತನ್ನ ಒಂದು ಶಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರನ್ನ ಸರ್ವಶಕ್ತಿವಾನ್ ಅಂತ ಕರೀಲಾಗುತ್ತೆ. ಬರೋಬರ್ ಉನ್ಮೆ ಕಶಿಶ್ ಬಿ ಹೇನ ಸಬ್ ಕುಚ್ ಚುಡಾ ದೇತೆ ಹೇ. ಅವಶ್ಯಕವಾಗಿ ಬಾಬೋರಲ್ಲಿ ಆ ಆಕರ್ಷಣೆ ಇದೆ ಅಲ್ಲ, ಆ ಪರಮಾತ್ಮ ಆಕರ್ಷಣೆಯಲ್ಲಿ ಎಲ್ಲವನ್ನು ಬಿಟ್ಟು ಬಿಡ್ತೀರಿ ಅಲ್ಲ. ನೋಡಿ ಬಾಬೋರಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಆ ಸುಂದರತೆಯ ಆಕರ್ಷಣೆನೇ सब कुछ चुड़ा देते हैं. बरोबर जो बाप के बच्चे और बच्चियां बनते वह असुरी संप्रदाय के संबंध से तंग हो जाते हैं. ಅವಶ್ಯಕವಾಗಿ ಯಾರು ಬಾಬೋರ ಮಕ್ಕಳು, ಅಣ್ಣಂದಿರಿರ್ಲಿ ಅಕ್ಕಂದಿರಿರ್ಲಿ, ಬಾಬೋರ್ ಮಕ್ಕಳು ಆಗ್ತಾರೆ, ಅವರು ಅಸುರಿ ಸಂಪ್ರದಾಯದವರ ಸಂಬಂಧದಿಂದ ಸಾಕನ್ಸ್ಬಿಡುತ್ತೆ. ಬಾಬೋರ್ ಜೊತೆ ಸರ್ವ ಸಂಬಂಧವನ್ನ ಜೋಡಿಸ್ಕೊತಾರೆ. कहते हैं बाबा कब ये संबंध छूटेंगे, यहाँ ये पुराना संबंध बुलाना पड़ता है. ಹೇಳ್ತೀರಿ ಅಲ್ವಾ, ಬಾಬಾ ಈ ಸಂಬಂಧಗಳು ಯಾವಾಗ ಇದಕ್ಕೆ ಕೊನೆಯಪ್ಪ ಅಂತ ಹೇಳಿ. ಹಳೆ ಸಂಬಂಧಗಳನ್ನ ನೀವು ಮರಿಬೇಕಾಗತ್ತೆ. ಆತ್ಮ ಯಾವಾಗ ದೇಹದಿಂದ ಬೇರೆ ಆಗುತ್ತೆ, ಬಂಧನಗಳು ಸಮಾಪ್ತಿಯಾಗತ್ತೆ. ಆತ್ಮ ಹೆಂಗೆ ಶರೀರ ಬಿಟ್ಟು ಬಿಡುತ್ತೆ ಅಂದ್ರೆ ಆ ಬಂಧನಗಳಿಂದ ಮುಕ್ತ ಆಗುತ್ತೆ. ಅದಕ್ಕೆ ಮುಕ್ತಿ ಅಂತ ಹೇಳೋದು. इस समय तुम जानते हो सबके लिए मौत है और ये जो बंधन है सब है विकारी. ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಈಗ ಎಲ್ಲರ ಮೃತ್ಯು ಆಗೋದಿದೆ. ಈ ಏನು ಬಂಧನಗಳಿದೆ ಇದೆಲ್ಲ ವಿಕಾರಿ ಬಂಧನಗಳು. ಆ ಬಚ್ಚೆ ನಿರ್ವಿಕಾರಿ ಸಂಬಂಧ ಚಾತೆ. ಅಂದ್ರೆ ಇವತ್ತು ಸಂಬಂಧಗಳು ಅಂತ ಹೇಳ್ತಾರೆ, ವಾಸ್ತವಿಕವಾಗಿ ಇದೆಲ್ಲ ಈ ಜಗತ್ತಿನ ಸಂಬಂಧಗಳೆಲ್ಲವೂ ವಿಕಾರಿ ಬಂಧನಗಳು. ವಿಕಾರಗಳ ಕಾರಣ ಬಂಧಿತವಾಗಿದೆ ಅಷ್ಟೇನೆ. ಈಗ ನೀವು ಮಕ್ಕಳು ನಿರ್ವಿಕಾರಿ ಸಂಬಂಧವನ್ನ ಬಯಸ್ತೀರಿ. ನಿರ್ವಿಕಾರಿ ಸಂಬಂಧದಲ್ಲಿ ಇದ್ರೆ ಮತ್ತೆ ವಿಕಾರಿ ಸಂಬಂಧದಲ್ಲಿ ಬಂದಿದ್ದೀರಿ. ಫಿರ್ ಹಮಾರ ನಿರ್ವಿಕಾರಿ ಸಂಬಂಧ ಹೋಗ, ಮತ್ತೆ ಪುನಃ ನಾವು ಅದೇ ನಿರ್ವಿಕಾರಿ ಸಂಬಂಧ ಪರಿವಾರದಲ್ಲಿ ಹೋಗ್ತೀವಿ. ये बातें और किसकी बुद्धि में नहीं होती है, बच्चे जानते हैं हम आसुरी बंधन से मुक्त होने का पुरुषार्थ कर रहे हैं. ಈ ಮಾತು ಇನ್ಯಾರ ಬುದ್ಧಿಯಲ್ಲೂ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಆಸುರಿ ಬಂಧನದಿಂದ ಮುಕ್ತ ಆಗೋ ಪುರುಷಾರ್ಥ ಮಾಡ್ತಾ ಇದೀವಿ. ಏಕ್ ಬಾಪ್ ಸೆ ಯೋಗ ರಖಾ ಜಾತಾ ಹೈ, ಅಂದ್ರೆ ಒಬ್ಬ ತಂದೆ ಜೊತೆ ಯೋಗವನ್ನ ಜೋಡಿಸ್ತೀರಿ. उस तरफ है एक रावण, इस तरफ है एक राम. ये बातें दुनिया नहीं जानती है. ಒಂದು ಕಡೆ ಒಬ್ಬ ರಾವಣ ಇದ್ದಾನೆ, ಇನ್ನೊಂದು ಕಡೆ ಒಬ್ರು ರಾಮ ಇದ್ದಾರೆ. ಈ ಮಾತು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ರಾಮ ರಾವಣ ಇಬ್ರನ್ನು ಒಟ್ಟಿಗೆ ತೋರಿಸ್ಬಿಟ್ಟಿದ್ದಾರೆ, ಆದ್ರೆ ಇವರಿಬ್ರು ಬೇರೆ ಬೇರೆ ಕಡೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹೇಳ್ತಾರೆ ರಾಮ ರಾಜ್ಯ ಬೇಕು, ಪರಂತು ಸಾರಿ ದುನಿಯಾ ರಾವಣ ರಾಜ್ಯ ಮೇ ಹೈ, ये कोई समझते नहीं है. ರಾಮರಾಜ್ಯ ಬೇಕು ಅಂತ ಹೇಳ್ತಾರೆ, ಆದ್ರೆ ಇಡೀ ಜಗತ್ತಲ್ಲಿ ಇವತ್ತು ರಾವಣಂದೇ ರಾಜ್ಯ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಮರಾಜ್ಯದಲ್ಲಿ ಪವಿತ್ರತೆ, ಸುಖ, ಶಾಂತಿ ಇತ್ತು, ಅದು ಈಗ ಇಲ್ಲ. ಒಬ್ಳು ಸೀತೆ ಮಾತಲ್ಲ, ಒಬ್ಳು ಸೀತೆ ಅಪಹರಣದ ಮಾತಲ್ಲ ಇದು. ಒಬ್ಬ ಅರ್ಜುನ, ಒಬ್ರೇ ದ್ರೌಪದಿಯ ಮಾತಲ್ಲ. ಇದೆಲ್ಲ ಒಂದೊಂದು ಸ್ಯಾಂಪಲ್ ಎಷ್ಟು ಕೊಡ್ತಾರೆ, ಇದೆಲ್ಲ ಒಂದು ಸ್ಯಾಂಪಲ್. ಇದು ये तो अनेकों की बात है, दृष्टांत एक का देते हैं. ಇದೆಲ್ಲ ಅನೇಕರ ಮಾತು, ಇದು ಲಕ್ಷಾಂತರ ಆತ್ಮಗಳ ಮಾತು. ಉದಾಹರಣೆ ಒಂದು ತಗೊಳ್ಳಾಗತ್ತಷ್ಟೇ. तुमको भी कहा जाता तुम सब अर्जुन मिसल हो, तुम कहेंगे अर्जुन तो ये भगीरथ हो गया. बाबा कहते मैं साधारण बुड्ढे तन का ये रथ लेता हूँ. ಬಾಬಾ ಹೇಳ್ತಾರೆ, ನಿಮಗೂ ಬಾಬು ಹೇಳೋದು ಅರ್ಜುನ, ನೀವೆಲ್ಲರೂ ಅರ್ಜುನನಂತೆನೆ.
ಯಾರು ಈ ಜ್ಞಾನವನ್ನ ಅರ್ಜನೆ ಮಾಡ್ಕೊಳ್ತಾರೆ, ಜೀರ್ಣ ಮಾಡ್ಕೊಳ್ತಾರೆ ಅಥವಾ ಧಾರಣೆ ಮಾಡ್ಕೊತಾರೆ. ನೀವು ಹೇಳ್ತೀರಿ ಅರ್ಜುನ ಭಗೀರಥ ಅಂದ್ರೆ ಗಂಗೆ ತಂದ ಅಂತ ಹೇಳಿ. ಬಾಬಾ ಹೇಳ್ತಾರೆ ನಾನು ಸಾಧಾರಣ ಈ ವೃದ್ಧ ತನುವಲ್ಲಿ ಈ ರಥದಲ್ಲಿ ಬರ್ತೀನಿ. ಉನ್ಹೋನೆ ಫಿರ್ ಚಿತ್ರೋ ಮೇ ಘೋಡಾ ಗಾಡಿ ದಿಖಾಯಾ ಹೈ, ಇಸ್ಕೋ ಅಜ್ಞಾನ್ ಕಹಾ ಜಾತಾ ಹೈ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಮಹಾಭಾರತದಲ್ಲಿ ಏನ್ ತೋರಿಸ್ತಾರೆ? ಕೃಷ್ಣನನ್ನ ಪರಮಾತ್ಮ ಅಂತ ತೋರಿಸ್ತಾರೆ, ಅರ್ಜುನ ಕುದುರೆ ಗಾಡಿ ತೋರಿಸ್ತಾರೆ. ಇದಕ್ಕೆ ಹೇಳೋದು ಅಜ್ಞಾನ. ಬಚ್ಚೆ ಸಮಸ್ತೆ ಶಾಸ್ತ್ರಾದಿ ಜೋ ಭಿ ಹೇ ಸ ಭಕ್ತಿ ಮಾರ್ಗಕ್ಕೆ ಹೇ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಶಾಸ್ತ್ರ ಎಲ್ಲ ಏನಿದೆ ಇದೆಲ್ಲವೂ ಭಕ್ತಿ ಮಾರ್ಗದ್ದು. ಈ ಬಾತೆ ಕೋಯಿ ಸಮಜ್ ನ ಸಕೆ ಜಬ್ ತಕ್ 7 ರೋಜ್ ಸಮಜ್ನೆ ಕಾ ಕೋರ್ಸ್ ನ ಲೇ. ಇದೆಲ್ಲ ಮಾತು ಯಾರಿಗ ಅರ್ಥ ಆಗುತ್ತೆ? ಎಲ್ಲಿವರೆಗೂ 7 ದಿನದ ಕೋರ್ಸ್ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ಬಾಬೋರ ನೇರವಾದ ಮಹಾವಾಕ್ಯ ಅರ್ಥ ಆಗೋದಿಲ್ಲ. भक्ति अलग है, ज्ञान भक्ति और वैराग्य कहते हैं. वास्तव में सन्यासियों का वैराग्य कोई सच्चा नहीं है. वह तो जंगल में जाकर फिर आए शहरों में निवास कर बड़े बड़े मकान आदि बनाते हैं. बाबा ಹೇಳ್ತಾರೆ ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ. ಜ್ಞಾನ ಭಕ್ತಿ ಹಾಗೂ ವೈರಾಗ್ಯ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಸನ್ಯಾಸಿಗಳ ವೈರಾಗ್ಯ ಏನಿದೆ ಅದು ಸತ್ಯವಾದ ವೈರಾಗ್ಯ ಅಲ್ಲ. ಏಕೆಂದ್ರೆ ಅವರು ಕಾಡಿಗೆ ಹೋಗ್ತಾರೆ, ಆದ್ರೆ ಮತ್ತೆ ಬಂದು ಊರಲ್ಲೇ ವಾಸ ಮಾಡ್ತಾರೆ. ದೊಡ್ಡ ದೊಡ್ಡ ಮೆಹಲ್ಗಳು ಮಠಗಳನ್ನ ಕಟ್ಕೊಂಡು ಕೂತ್ಕೊಳ್ತಾರೆ. ಹೇಳ್ತಾರೆ ಸನ್ಯಾಸಿ ಸಿರ್ಫ್ ಕೇತೆ ಹೇ ಹಮ್ನೆ ಗರ್ಬಾರ್ ಛೋಡಾ ಹೇ, ತುಮಾರಾ ಹೇ ಸಾರಿ ಪುರಾನಿ ದುನಿಯಾ ಸೆ ವೈರಾಗ್ಯ. ಹೇಳ್ತಾರೆ ನಾವು ಮನೆ ಎಲ್ಲ ಬಿಟ್ಟು ಬಂದಿದೀವಿ, ಸಂಬಂಧಗಳು ಎಲ್ಲ. ಈಗೆಲ್ಲ ಸನ್ಯಾಸಿಗಳು ಲೌಕಿಕ ಸಂಬಂಧಗಳಲ್ಲೂ ಇರ್ತಾರೆ, ಲೌಕಿಕ ಸಂಬಂಧದಲ್ಲೂ ಇರ್ತಾರೆ, ಮತ್ತೆ ಸನ್ಯಾಸಿ ಅಂತಲೂ ಹೇಳ್ತಾರೆ. ಬಾಬಾ ಹೇಳ್ತಾರೆ ನಿಮ್ಮದಿಲ್ಲಿ ಇಡೀ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ನಿಮ್ದು. ಯಥಾರ್ಥ ಬಾತ್ ಯೇ ಹೇ ವಹ ಹೇ ಹದ್ ಕಿ ಬಾತ್, ಇಸ್ಲಿಯೇ ಉನ್ಕೋ ಹಟಯೋ ಹದ್ ಕಾ ವೈರಾಗ್ಯ ಕಹಾ ಜಾತಾ ಹೇ. ಆದರೆ ನಿಮ್ದು ಇಡೀ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ, ಇದು ಯಥಾರ್ಥ ಮಾತು, ಅದು ಹದ್ದಿನ ಮಾತು. ಬಾಬಾ ಹೇಳ್ತಾರೆ ಅದರಿಂದ ಅವ್ರದ್ದು ಹಠಯೋಗ ಮತ್ತು ಹದ್ದಿನ ವೈರಾಗ್ಯ, ಲಿಮಿಟ್. ಯಾರ ಮೇಲೋ ವೈರಾಗ್ಯ ಬಂದಿರುತ್ತೆ, ಯಾವುದ್ರ ಮೇಲೋ ವೈರಾಗ್ಯ ಬರುತ್ತೆ. ಆದರೆ ವೈರಾಗ್ಯ ಅದು ಸತ್ಯವಾದ ವೈರಾಗ್ಯ ಅಲ್ಲ. ನೀವು ಎಲ್ಲರ ಜೊತೆ ಇದ್ದೀರಿ, ಎಲ್ಲರ ಮಧ್ಯದಲ್ಲಿದ್ದೀರಿ, ಎಲ್ಲವನ್ನೂ ಮಾಡ್ತೀರಿ, ಆದರೆ ಎಲ್ಲದರ ಮೇಲೂ ವೈರಾಗ್ಯ, ಇಡೀ ಪ್ರಪಂಚದ ಮೇಲೆ ವೈರಾಗ್ಯ. तुम बच्चे जानते हो पुरानी दुनिया अब खत्म होनी है, इसलिए जरूर इससे वैराग्य आना चाहिए. ನೀವು ಮಕ್ಕಳಿಗೆ ಗೊತ್ತಿದೆ ಈ ಹಳೆ ಪ್ರಪಂಚ ಇನ್ನೇನು ಇವಾಗ ವಿನಾಶ ಆಗುತ್ತೆ, ಆದ್ದರಿಂದ ಅವಶ್ಯಕವಾಗಿ ಇದ್ರ ಮೇಲೆ ವೈರಾಗ್ಯ ಬರಬೇಕು. ಬುದ್ಧಿನೂ ಹೇಳುತ್ತೆ ಹೊಸ ಮನೆ ಆಗ್ತಾ ಇದೆ, ಹಳೇದೀಗ ಮುರಿದೋಗುತ್ತೆ. ಹೊಸ ಮನೆ ಅಂದ್ರೆ ಸತ್ಯುಗ, ಹಳೆ ಮನೆ ಕಲಿಯುಗ. ಮುರಿದೋಗುತ್ತೆ ಅಂದ್ರೆ ಬಿದ್ದೋಗುತ್ತೆ ಇದು. तुम जानते हो अभी तैयारी हो रही है, कलयुग के बाद फिर सतयुग जरूर आएगा. ನೀವು ಮಕ್ಕಳಿಗೆ ಗೊತ್ತಿದೆ ಸಿದ್ಧತೆಗಳು ನಡೀತಾ ಇದೆ. ಹಳೆ ಮನೆ ಬೀಳ್ಸಕ್ಕೂ ಹೊಸ ಮನೆ ನಿರ್ಮಾಣದ ಸಿದ್ಧತೆಗಳೆಲ್ಲವೂ ನಡೀತಾ ಇದೆ. ಕಲಿಯುಗದ ನಂತರ ಮತ್ತೆ ಬರುತ್ತೆ ಅವಶ್ಯಕವಾಗಿ ಸತ್ಯುಗ. ಈಗ ಇದು ಪುರುಷೋತ್ತಮ ಸಂಗಮ ಯುಗ. ಪುರುಷೋತ್ತಮ ಮಾಸ್ ಭಿ ಹೋತಾ ಹೇ, ತುಮಾರಾ ಹೇ ಪುರುಷೋತ್ತಮ ಯುಗ. ಪುರುಷೋತ್ತಮ ಮಾಸನೂ ಇದೆ. ನಾವು ಹೇಳ್ತಾರೆ ನಿಮ್ಮದಾಗಿದೆ ಪುರುಷೋತ್ತಮ ಯುಗ. ಈಗ ಹೋದ ತಿಂಗಳೇನ ಪುರುಷೋತ್ತಮ ಮಾಸ ಎಕ್ಸ್ಟ್ರಾ ಅಧಿಕ ಮಾಸ, ಇದು ನಿಮ್ದು ಅಧಿಕ ಯುಗ, ಪುರುಷೋತ್ತಮ ಯುಗ. ಪುರುಷೋತ್ತಮ ಮಾಸದಲ್ಲಿ ದಾನ ಪುಣ್ಯ ಎಲ್ಲ ಮಾಡ್ತಾರೆ. ನೀವು ಈ ಪುರುಷೋತ್ತಮ ಯುಗದಲ್ಲಿ ಸರ್ವಸ್ವವನ್ನು ಸ್ವಾಹ ಮಾಡ್ತೀರಿ. ಬಾಬೋರಿಗೆ ತನ್ನದೆಲ್ಲವನ್ನು ಸ್ವಾಹ ಮಾಡ್ತೀರಿ, ಶರಣಾಗ್ತೀರಿ. ಭಕ್ತಿಯಲ್ಲಿ ಶರಣರು ಶರಣಾಗತಿ ಶಬ್ದ ಮಾತ್ರ ಹೇಳ್ತಾರೆ, ಶರಣಾಗೋದ್ರ ಅರ್ಥನೇ ಗೊತ್ತಿಲ್ಲ. ಅದೊಂದು ಜಾತಿ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. जानते हो ये सारी दुनिया ही स्वाहा होनी है, तो सारी दुनिया का सर्वस्व स्वाहा होने के पहले हम अपने को क्यों न स्वाहा करें. ಬಾಬಾ ಕೇಳ್ತಾರೆ ಮಕ್ಕಳೇ ಗೊತ್ತಿದೆ ಅಲ್ಲ, ಇಡೀ ಹಳೆ ಜಗತ್ತೇ ಇವಾಗ ಸ್ವಾಹ ಆಗುತ್ತೆ, ವಿನಾಶದ ಅಗ್ನಿಯಲ್ಲಿ ಸ್ವಾಹ ಆಗುತ್ತೆ. ನಿಮ್ಗೆ ಯಾವಾಗ ಗೊತ್ತಿದೆ ಇಡೀ ಹಳೆ ಪ್ರಪಂಚ ಸರ್ವಸ್ವನೇ ಸ್ವಾಹ ಆಗೋದಿದೆ ಅಂದಮೇಲೆ
ಯಾಕೆ ಮೊದಲೇ ನಾವು ಅದನ್ನ ಸ್ವಾಹ ಮಾಡಿಬಿಡಬಾರ್ದು? ವಿನಾಶದಲ್ಲಿ ಸ್ವಾಹ ಆದರೆ ಅದು ವೇಸ್ಟ್ ಆಯ್ತು. ಅದನ್ನೇ ವಿನಾಶದಲ್ಲಿ ಸ್ವಾಹ ಅಂತೂ ಆಗೋದು ಇದ್ದೇ ಇದೆ. ಅದಕ್ಕೆ ಮುಂಚೆ ಯಾರು ಬಾಬುವರ ಸೇವೆಯಲ್ಲಿ ಸ್ವಾಹ ಮಾಡ್ತಾರೆ ಅವ್ರದ್ದು ಸಫಲ ಆಗುತ್ತೆ. ಯಾಕೆ ಮಾಡ್ಕೋಬಾರ್ದು? ಇಸ್ಕಾ ತುಮಕೋ ಕಿತ್ನಾ ನ ಪುಣ್ಯ ಮಿಲೇಗ. ಬಾಬು ಹೇಳ್ತಾರೆ, ಈಗ ನೀವು ಬಾಬುವರಿಗೆ ತನ್ನದೆಲ್ಲವನ್ನು ಸ್ವಾಹ ಮಾಡೋದ್ರಿಂದ ಎಷ್ಟೊಂದು ಪುಣ್ಯ ಸಿಗುತ್ತೆ. ಅದು ವಹೆ ಹದ್ಕ ಪುರುಷೋತ್ತಮ ಮಾಸ, ಈ ಬೇಹದ್ ಕಿ ಬಾತ್. ಅಲ್ಲಿ 1 ತಿಂಗಳು ಪುರುಷೋತ್ತಮ ಮಾಸ, ಇದು ಬೇಹದ್ದಿನ ಮಾತು. ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ಕಥೆಗಳನ್ನ ಹೇಳ್ತಾರೆ, ವ್ರತ ನಿಯಮಗಳನ್ನ ಇಟ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ನಿಮ್ದಂತೂ ಬಹಳ ದೊಡ್ಡ ಭಾರಿ ತುಂಬಾ ಶ್ರೇಷ್ಠವಾದ ವ್ರತ. ಏನ್ ವ್ರತ? ಸಬ್ ಕುಚ್ ತೇರ, ನಂದೇನು ಇಲ್ಲ, ಎಲ್ಲ ನಿಂದು. ಮತ್ತೆ ಈ ಪ್ರಪಂಚದಲ್ಲಿದ್ರು ಯಾರ ಮೇಲೆ ಯಾವುದರ ಮೇಲೆ ಮೋಹ ಮಮತ್ವಗಳಿಲ್ಲ. ಸಂಪೂರ್ಣ ಅರ್ಪಣೆ ಮಾಡ್ಕೊಳ್ಳೋದೇ ವ್ರತ. ತುಮಾರೆ ಬಾಲ್ ಬಚ್ಚೆ ಗರ್ಭಾರಾದಿ ಸಬ್ ಹೇ, ಪರಂತು ದಿಲ್ ಸೆ ಮಮತ್ವ ಮಿಟ್ ಗಯಾ ಹೇ. ನೀವು ಎಲ್ಲಾರ ಜೊತೆ ಇದ್ದೀರಿ, ಮಕ್ಕಳು, ಪರಿವಾರ, ಮೊಮ್ಮಕ್ಕಳು ಏನೆಲ್ಲ ಇದ್ದಾರೆ, ಎಲ್ಲದರ ಜೊತೆ ಇದ್ದೀರಿ. ಆದರೆ ಹೃದಯದಲ್ಲಿ ಇರೋ ಮಮತ್ವವನ್ನ ತೆಗೆದು ಹಾಕ್ತೀರಿ, ನಿಮಿತ್ತವಾಗಿ ಟ್ರಸ್ಟಿಗಳಾಗಿರ್ತೀರಿ. ಇದೇ ವ್ಯತ್ಯಾಸ. ಸತ್ತವ್ರ ಪಾಲಿಗೆ ಜಗತ್ತೇ ಸತ್ತಂತೆ ಅಲ್ವಾ? ಈ ಮಕ್ಕಳು ಅಷ್ಟೇನೆ. ಈ ಜಗತ್ತಲ್ಲಿ ಇದ್ದೀರಿ, ಆದ್ರೆ ಸತ್ತಿದ್ದೀರಿ. ಯಾವುದ್ರ ಮೇಲೂ ಮೋಹ ಮಮತ್ವಗಳಿಲ್ಲ. ತುಮ್ ಜಾನ್ತೆ ಹೋ ಸಬ್ ಖತಮ್ ಹೋ ಜಾಯೆಂಗೆ, ಹಮ್ ಬಾಪ್ ಕೆ ಬನೆ ಹೇ ಪುರುಷೋತ್ತಮ್ ಬನ್ನೆ ಕೆ ಲಿಯೆ. ನಿಮಗೆ ಗೊತ್ತಿದೆ ಇದೆಲ್ಲವೂ ವಿನಾಶ ಆಗುತ್ತೆ. ಆ ಬಾಬೋರ್ ಮಕ್ಕಳಾಗಿದ್ದೀವಿ ಪುರುಷೋತ್ತಮರಾಗ್ಲಿಕ್ಕೆ. ಸರ್ವ पुरुषों में अर्थात मनुष्यों में उत्तम पुरुष ये लक्ष्मी नारायण सामने खड़े हैं. ಸರ್ವ ಪುರುಷರು ಅರ್ಥಾತ್ ಮನುಷ್ಯರಲ್ಲಿ ಉತ್ತಮ ಪುರುಷರು ಈ ಲಕ್ಷ್ಮೀ ನಾರಾಯಣರು. ಯಾರು? ಚಿತ್ರ ನಿಮ್ಮ ಮುಂದೆ ಇದೆ. ಇನ್ಸೆ ಉತ್ತಮ್ ಕೊಯ್ ಭಿ ಮನುಷ್ಯ ನಹಿ ಹೋ ಸಕ್ತಾ. ಶ್ರೀ ಲಕ್ಷ್ಮಿ, ಶ್ರೀ ನಾರಾಯಣರು ಪುರುಷೋತ್ತಮರು. ಅವರಿಗಿಂತ ಉತ್ತಮ ಮನುಷ್ಯರು ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಿದ್ರು. ನೀವು ಬಂದಿದ್ದೀರಿ ಈಗ ಈ ತರ ನೀವು ಪುರುಷೋತ್ತಮರಾಗ್ಲಿಕ್ಕೆ. ಎಲ್ಲ ಮನುಷ್ಯ ಮಾತ್ರರು ಸದ್ಗತಿಯನ್ನ ಪಡ್ಕೊಳ್ತಾರೆ. मनुष्यों की आत्मा पुरुषोत्तम बन जाती है तो फिर उनके रहने का स्थान भी ऐसे उत्तम होना चाहिए. ಮನುಷ್ಯಾತ್ಮರು ಪುರುಷೋತ್ತಮರಾಗ್ತೀರಿ. ಪುರುಷ ಅಂದ್ರೆ ಆತ್ಮ. ನೀವು ಉತ್ತಮ ಸ್ಥಿತಿಗೆ ಬರ್ತೀರಿ ಅಂದ್ರೆ ನೀವು ವಾಸ ಮಾಡಲಿಕ್ಕೆ ಸ್ಥಾನನೂ ಅದೇ ತರ ಉತ್ತಮವಾಗಿರೋದು ಬೇಕಲ್ಲ. जैसे प्रेसिडेंट सबसे ऊंच पद पर है, उनको रहने के लिए राष्ट्रपति भवन मिला है. इतना बड़ा महल बगीचा आदि है, ये हुई यहाँ की बात. ಬಾಬಾ ಹೇಳೋದು, ನೀವೆಷ್ಟು ಶ್ರೇಷ್ಠರಾಗ್ತಿರೋ ನೀವಿರಕ್ಕೆ ಸ್ಥಾನನೂ ಅಷ್ಟೇ ಶ್ರೇಷ್ಠವಾಗಿರೋದು ಬೇಕಲ್ಲ. ಅದಕ್ಕೊಂದು ಕಣ್ಮುಂದೆ ಇರೋ ಉದಾಹರಣೆ ಇದು. ಹೇಗೆ ಪ್ರೆಸಿಡೆಂಟ್ ರಾಷ್ಟ್ರಪತಿ ಪದವಿ ಅನ್ನೋದು ಎಲ್ಲದಕ್ಕಿಂತ ಉತ್ತಮ ಪದವಿ. ನೋಡಿ, ಅವ್ರು ಇರ್ಲಿಕ್ಕೆ ರಾಷ್ಟ್ರಪತಿ ಭವನ ಎಷ್ಟು ದೊಡ್ಡದಿದೆ, ಎಷ್ಟು ವಿಶಾಲವಾಗಿದೆ, ಎಷ್ಟು ಶುದ್ಧವಾಗಿದೆ, ಎಷ್ಟು ವ್ಯವಸ್ಥಿತವಾಗಿದೆ. ದೊಡ್ಡ ಮೆಹಲ್. ತೋಟ ಎಲ್ಲ ಎಷ್ಟಿದೆ? 350-400 ಎಕರೆ ಒಬ್ರಿಗೆ. ಇದೆಲ್ಲ ಇಲ್ಲಿದ ಮಾತು. ಹಾಗಾದ್ರೆ ವಿಚಾರ ಮಾಡಿ, ಸತ್ಯಯುಗದಲ್ಲಿ ಎಷ್ಟು ದೊಡ್ಡದಿರ್ಬೋದು. ಕಲಿಯುಗದಲ್ಲೇ ಹಂಗಿರುವಾಗ ಸತ್ಯಯುಗದಲ್ಲಿ ಬಾಬಾ ಹೇಳೋದು, ಒಂದೊಂದು ದೆಹಲಿಯಷ್ಟು ದೊಡ್ಡ ಮೆಹಲ್ ಇರುತ್ತೆ ಮಕ್ಕಳೇ. ಅಂದ್ರೆ ಇದು ವಿಚಾರ ಮಾಡೋ ಮಾತಲ್ವಾ. ರಾಮರಾಜ್ಯ ಅಂತೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನೀವು ಸತ್ಯುಗಿ ಪುರುಷೋತ್ತಮರಾಗ್ತೀರಿ. ಮತ್ತೆ ಈ ಕಲಿಯುಗಿ ಪುರುಷೋತ್ತಮ್ रहेंगे नहीं. तुम सत्युगी पुरुषोत्तम बनने के लिए पुरुषार्थ कर रहे हो. ನೀವು ಸತ್ಯುಗಿ ಪುರುಷೋತ್ತಮರಾದ್ರೆ, ದೇವತೆಗಳಾದ್ರೆ, ಈ ಕಲಿಯುಗಿ ಪುರುಷೋತ್ತಮರು ಯಾರು ಇರೋದಿಲ್ಲ. ಈಗ ಮನುಷ್ಯರಲ್ಲಿ ಉತ್ತಮರು ಅಂದ್ರೆ ಉತ್ತಮ ಪದವಿ, ರಾಷ್ಟ್ರಪತಿಗಳು, ಪ್ರಧಾನ ಮಂತ್ರಿಗಳು, ಉನ್ನತವಾಗಿರೋರು, ಅವ್ರು ಯಾರು ಇರೋದಿಲ್ಲ. ನೀವು ಸತ್ಯುಗಿ ಪುರುಷೋತ್ತಮರಾಗಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ನಿಮ್ಗೆ ಗೊತ್ತಿದೆ, ಹಮಾರೆ ಮೆಹಲ್ कैसे बने हुए होंगे. ವಿಚಾರ ಮಾಡಿ, ನಮ್ಮ ಮೆಹಲ್ ಯಾವ ತರ ಮಾಡಲ್ಪಟ್ಟಿರುತ್ತೆ. ನಾಳೆ ಇನ್ನೇನು ರಾಮರಾಜ್ಯ ಬರುತ್ತೆ. ನೀವು ರಾಮರಾಜ್ಯದಲ್ಲಿ ಪುರುಷೋತ್ತಮರು. ನಮ್ಮ ಮೆಹಲು ಕಲ್ಲು ಮಣ್ಣಿಂದಲ್ಲ, ಚಿನ್ನದ ಮೆಹಲು. ಚಿನ್ನದಲ್ಲಿ ಮೆಹಲ್ ಕಟ್ಟಕ್ಕೆ ಯಾರಿಗೆ ತಾಕತ್ತಿದೆ ಇವತ್ತು?
तुम चैलेंज करते हो कि हम ರಾವಣ ರಾಜ್ಯ ಕೋ ಬದಲ್ ರಾಮ ರಾಜ್ಯ ಸ್ಥಾಪನ್ ಕರೆಂಗೆ. ನೀವು ಚಾಲೆಂಜ್ ಮಾಡ್ತೀರಲ್ಲ ಇಡೀ ವಿಶ್ವದ ಮುಂದೆ, ನಾವು ರಾವಣ ರಾಜ್ಯವನ್ನ ಪರಿವರ್ತನೆ ಮಾಡಿ ರಾಮ ರಾಜ್ಯ ಸ್ಥಾಪನೆ ಮಾಡ್ತೀವಿ. ನೀವೇ ಚಾಲೆಂಜ್ ಮಾಡಿದಿರಿ. ಏಕ್ ದೋ ಕೋ ಪುರುಷೋತ್ತಮ್ ಬನಾನಾ ಹೈ. ಭವಿಷ್ಯ 21 ಜನ್ಮೋ ಕೆ ಲಿಯೆ. ಒಬ್ಬರು ಮತ್ತೊಬ್ಬರನ್ನು ಪುರುಷೋತ್ತಮರನ್ನಾಗಿ ಮಾಡಿ ಭವಿಷ್ಯದ 21 ಜನ್ಮಕ್ಕೆ ದೇವತೆಗಳ ಮಹಿಮೆ ಹಾಡ್ತಾರೆ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. ಈ ಮಕ್ಕಳಿಗೆ ಗೊತ್ತಿದೆ, ಅವ್ರು ಕೊಯ್ ಮನುಷ್ಯ ನಹಿ ಜಾನ್ತೆ. ನಿಮ್ಮನ್ನು ಬಿಟ್ಟು ಇದೆಲ್ಲ ಬೇರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. तुम दूसरे जन्म में पुरुषोत्तम बनेंगे, फिर इस रावण राज्य का कोई नहीं रहेगा. ನೀವು ಇನ್ನೇನು ನೆಕ್ಸ್ಟ್ ಜನ್ಮದಲ್ಲಿ ಪುರುಷೋತ್ತಮರು ಅಂದ್ರೆ ದೇವತೆಗಳಾಗ್ತೀರಿ. ಆವಾಗ ಈ ರಾವಣ ರಾಜ್ಯನು, ರಾವಣ ರಾಜ್ಯದವರು ಯಾರು ಇರದಿಲ್ಲ. ಅಭಿ ತುಮಕೋ ಸಾರಾ ಜ್ಞಾನ ಹೇ, ರಾವಣ ರಾಜ್ಯ ಹಿ ಖತಮ್ ಹೋನಾ ಹೇ. ಎಲ್ಲ ಜ್ಞಾನ ನೀವು ಮಕ್ಕಳಿಗಿದೆ, ಇನ್ನೇನು ರಾವಣ ರಾಜ್ಯನೇ ವಿನಾಶ ಆಗುತ್ತೆ. आजकल तो मनुष्य का भी कोई भरोसा नहीं है, अकाले मृत्यु हो जाती है. ಈಗ ಪದವಿ ಇರ್ಬೋದು, ಪ್ರಾಪ್ತಿ ಇರ್ಬೋದು, ಆದರೆ ಆಯುಷ್ಯನ ಮೇಲೆ, ಜೀವನದ ಮೇಲೆ ಏನು ಭರವಸೆ ಇಲ್ಲ. ಅಕಾಲ ಮೃತ್ಯು ಅಂತೂ ಆಗ್ತಾ ಇರುತ್ತೆ. ಅಥವಾ ಕಿಸ್ಕಿ ದುಶ್ಮನಿ ಹುಯಿ ತೋ ಉಡಾ ದೇತೆ ಹೈ. ಅಕಾಲ ಮೃತ್ಯು ಯಾವ ಥರನಾದರೂ ಆಗ್ಬೋದು. ಅದರಲ್ಲೂ ಯಾರ ಜೊತೆ ಆದರೂ ಶತ್ರುತ್ವ ಇಟ್ಕೊಂಡ್ರೆ ಅವ್ರ ತಲೆನೇ ಹಾರಿಸ್ಬಿಡ್ತಾರೆ. ಅಂದ್ರೆ ಸಾಯಿಸಕ್ಕೆ ಎಷ್ಟೊತ್ತು. ತುಮಕೋ ಕೊಯ್ ಉಡಾ ನ ಸಕೆ, ತುಮ್ ಅವಿನಾಶಿ ಪುರುಷೋತ್ತಮ್ ಹೋ, ಯೇ ಹೇ ವಿನಾಶಿ ಸೋ ಬಿ ರಾವಣ ರಾಜ್ಯ ಮೇ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಹತ್ರ ಇರೋ ಪ್ರಾಪ್ತಿ ಯಾರಿಗೂ ಕಾಣದೇ ಇಲ್ವಲ್ಲ. ಜಗತ್ತಲ್ಲಿ ಅಗಣಿತವಾದ ಪ್ರಾಪ್ತಿ, ಅಷ್ಟೊಂದು ಸಂಪತ್ತಿಗೆ ಮಾಲೀಕರು. ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ ನಿಮ್ಮ ಹತ್ರ ಏನೋ ಇಲ್ಲ. ನೀವು ಅವಿನಾಶಿ ಪುರುಷೋತ್ತಮರು, ಅಲ್ಲಿ ವಿನಾಶಿ, ಅದು ರಾವಣ ರಾಜ್ಯದಲ್ಲಿ. ಅಂದ್ರೆ ಮನುಷ್ಯರಲ್ಲಿ ಉತ್ತಮರು, ಈಗ ಹೇಳಿದ್ರಲ್ಲ, ಎಲ್ಲರಿಗಿಂತ ಉತ್ತಮರು, ಶ್ರೇಷ್ಠ ಪದವಿ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಅವರು ಈ ವಿನಾಶಿ ಜಗತ್ತು ರಾವಣ ರಾಜ್ಯದಲ್ಲಿ ಪುರುಷೋತ್ತಮರು, ಮನುಷ್ಯ ಆತ್ಮಗಳಿಗಿಂತ ಉತ್ತಮರು. ಇನ್ಕೋ ತುಮಾರೇ ದೈವಿ ರಾಜ್ಯ ಕಾ ಪತಾ ಹಿ ನಹಿ. ಅವರಿಗೆ ನಿಮ್ಮ ದೈವಿ ರಾಜ್ಯ ಅನ್ನೋದು ಒಂದಿದೆ, ಅಲ್ಲಿ ದೇವತೆಗಳು ನೀವಿರ್ತೀರಿ, ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಮಪ್ನಾ ದೈವಿ ಸ್ವರಾಜ್ಯ ಸ್ಥಾಪನ್ ಕರ್ ರಹೇ ಶ್ರೀಮತ್ ಸರ್. ನಾವೀಗ ನಮ್ಮ ದೈವಿ ಸ್ವರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀವಿ ಬಾಬುವರ ಶ್ರೀಮತದಂತೆ. ಜಿನ್ಕಿ ಪೂಜಾ ಹೋತಿ ಹೇ ವ ಜರೂರ್ ಅಚ್ಚಾ ಕರ್ತವ್ಯ ಕರ್ಕೆ ಗಯೇ ಹೇ. ನೋಡಿ, ಯಾರ್ದು ಪೂಜೆ ಆಗುತ್ತೆ ಇವತ್ತು ದೇವಿ ದೇವತೆಗಳದ್ದು ಅಂದ್ರೆ ಖಂಡಿತವಾಗೂ ಅವರು ಒಳ್ಳೆ ಕರ್ತವ್ಯ, ಒಳ್ಳೆ ಕರ್ಮವನ್ನ ಮಾಡಿ ಹೋಗಿದ್ದಾರೆ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ನೋಡಿ, ಜಗದಂಬೆದ ಎಷ್ಟು ಪೂಜೆ ಆಗುತ್ತೆ. ಅವರು ಈಗ ಜ್ಞಾನ ಜ್ಞಾನೇಶ್ವರಿ, ನೀವು ಜಗದಂಬೆಯ ಮಕ್ಕಳು, ನೀವು ಜ್ಞಾನ ಜ್ಞಾನೇಶ್ವರಿನೇ, ಮತ್ತೇನೆ ರಾಜರಾಜೇಶ್ವರಿ ಆಗ್ತೀರಿ. ದೋನೋಮೆ ಉತ್ತಮ್ ಕೌನ್. ಇವರಿಬ್ಬರಲ್ಲಿ ಯಾರು ಉತ್ತಮರು ಹೇಳಿ? ಜ್ಞಾನ ಜ್ಞಾನೇಶ್ವರಿ ಉತ್ತಮರ, ರಾಜರಾಜೇಶ್ವರಿ ಉತ್ತಮರ? ಯಾರು ಉತ್ತಮರು? ಜ್ಞಾನ ಜ್ಞಾನೇಶ್ವರಿ ಹತ್ರ ಹೋಗಿ ಅನೇಕ ಪ್ರಕಾರದ ಮನೋಕಾಮನೆಗಳನ್ನ ಹೇಳ್ತಾರೆ, ಅನೇಕ ಪ್ರಾಪ್ತಿಗಳನ್ನ ಬೇಡ್ತಾರೆ. ಜಗದಂಬೆಯ ಮಂದಿರ ಹಾಗೂ ಲಕ್ಷ್ಮೀನಾರಾಯಣರ ಮಂದಿರ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಜ್ಞಾನ ಜ್ಞಾನೇಶ್ವರಿ ಹತ್ರ ಎಲ್ಲ ಬೇಡ್ತಾರೆ, ರಾಜರಾಜೇಶ್ವರಿ ಅಂದ್ರೆ ಲಕ್ಷ್ಮಿ, ಅವ್ರ ಹತ್ರ ಎಲ್ಲದನ್ನು ಬೇಡಕ್ಕಾಗಲ್ಲ. ಜಗದಂಬೆ ಮಂದಿರ ಬಹಳ ಚಿಕ್ಕದಿರುತ್ತೆ. ಚೋಟಿ ಜಗಮೆ ಬೀಡ್ ಮನುಷ್ಯ पसंद करते हैं. श्रीनाथ के मंदिर में भी बहुत भीड़ होती, कपड़े का सोटा लगाते रहते हटाने के लिए. ಬಾಬಾ ಹೇಳ್ತಾರೆ, ಜಗದಂಬೆ ಮಂದಿರನು ಚಿಕ್ಕದಿರುತ್ತೆ, ಚಿಕ್ಕ ಜಾಗದಲ್ಲಿರುತ್ತೆ, ತುಂಬಾ ರಶ್ ಇರುತ್ತೆ. ಅದೇ ತರ ಶ್ರೀನಾಥ ದ್ವಾರದಲ್ಲೂ ನೋಡಿ, ಮಂದಿರ ಚಿಕ್ಕದು, ರಶ್ ಎಷ್ಟೊಂದಿರುತ್ತೆ. ಅಲ್ಲಿ ಎಲ್ಲರನ್ನೂ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಳ್ಸಕ್ಕೆ ಒಂದು ಬಟ್ಟೆಯಲ್ಲಿ ಅವರಿಗೆ ಸಿಗ್ನಲ್ ಕೊಡ್ತಾರೆ. कलकत्ते में काली का मंदिर कितना छोटा है, अंदर बहुत तेल और पानी रहता है, अंदर बड़ी खबरदारी से जाना पड़ता है. ಕಲ್ಕತ್ತಾದಲ್ಲಿ ಕಾಳಿ ಮಂದಿರ ಎಷ್ಟೊಂದು ಚಿಕ್ಕದಿದೆ, ಆದರೆ ಎಷ್ಟೊಂದು ರಶ್ ಇರುತ್ತೆ. ಬಾಬಾ ಹೇಳ್ತಾರೆ, ಒಳಗಡೆ ಮಂದಿರದಲ್ಲಿ ಎಣ್ಣೆ ನೀರು ಎಲ್ಲ ಚೆಲ್ಲಿರುತ್ತೆ,
ಅಂತ ಕಡೆ ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಎಣ್ಣೆ ನೀರು ಸೇರಿದ್ರೆ ಏನಾಗುತ್ತೆ? ಅಲ್ಲಿ ಕಾಲಿಟ್ರೆ ಬಾಬಾ ಹೇಳ್ತಾರೆ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಬಹಳ ರಶ್ ಇರುತ್ತೆ. लक्ष्मी नारायण का मंदिर बहुत बड़ा होता है, जगदंबा का छोटा क्यों, गरीब है ना. ಅದೇ ಲಕ್ಷ್ಮೀ ನಾರಾಯಣರ ಮಂದಿರ ನೋಡಿದ್ರೆ ಎಷ್ಟೊಂದು ಎಕರೆ ಜಾಗದಲ್ಲಿ ಇರುತ್ತೆ, ದೊಡ್ಡ ದೊಡ್ಡ ಮಂದಿರಗಳಿರುತ್ತೆ. ಜಗದಂಬೆದು ಎಲ್ಲಿ ನೋಡಿದ್ರು ಚಿಕ್ಕದು. ಯಾಕೆ? ಜಗದಂಬೆ ಅಂದ್ರೆ ಬಡವರು, ಲಕ್ಷ್ಮಿ ಅಂದ್ರೆ ಶ್ರೀಮಂತರು. तो मंदिर भी गरीबी का है, वह साहूकार है तो मंदिर भी कब मेला नहीं लगता है. ಜಗದಂಬಾ ಕೆ ಮಂದಿರ್ ಪರ್ ಬಹುತ್ ಮೇಲೆ ಲಗ್ತೆ ಹೇ. ಮಂದಿರನ್ನು ನೋಡಿ ಚಿಕ್ಕದು ಯಾಕೆ ಮಾಡ್ತಾರೆ? ಬಡವರು, ಸಂಗಮ ಯುಗ. ಬಾಬಾ ಹೇಳ್ತಾರೆ ಲಕ್ಷ್ಮಿ ಶ್ರೀಮಂತರು, ಮಂದಿರನು ಎಷ್ಟೊಂದು ದೊಡ್ಡದು ಮಾಡ್ತಾರೆ, ಆದ್ರೆ ಅಲ್ಲೇನು ಮೇಳ ರಶ್ಶು ಆ ಥರ ಏನು ಇರೋದಿಲ್ಲ. ಜಗದಂಬೆ ಮಂದಿರದಲ್ಲಿ ಬಹಳ ದೊಡ್ಡ ದೊಡ್ಡ ಮೇಳ ಆಗುತ್ತೆ. ಬಾಹರ್ ಸೆ ಬಹುತ್ ಲೋಗ್ ಆತೆ ಹೇ. ಜಗದಂಬೆ ಹತ್ರ ಮನೋಕಾಮನೆ ಪೂರ್ಣ ಮಾಡ್ಕೊಳಕ್ಕೆ ಬೇರೆ ಬೇರೆ ಊರು, ರಾಜ್ಯ, ದೇಶಗಳಿಂದ ಎಲ್ಲ ಬರ್ತಾರೆ. ಮಹಾಲಕ್ಷ್ಮಿದು ಮಂದಿರ ಇದೆ. ये भी तुम जानते हो, इसमें लक्ष्मी भी है तो नारायण भी है. ಮಹಾಲಕ್ಷ್ಮಿ ಮಂದಿರ ಅಂದ್ರೆ ಬಾಬಾ ಹೇಳ್ತಾರೆ ಇದರಲ್ಲಿ ಶ್ರೀ ಲಕ್ಷ್ಮಿನೂ ಇದ್ದಾರೆ, ನಾರಾಯಣನು. ಯಾಕಂದ್ರೆ ಮಹಾಲಕ್ಷ್ಮಿ ಅಂದ್ರೆ 4 ಭುಜ ಅಲ್ವಾ. उनसे सिर्फ धन मांगते हैं क्योंकि वह धनवान बनी है ना. ಲಕ್ಷ್ಮಿ ಹತ್ರ ಬರೀ ಹಣ ಬೇಡ್ತಾರೆ, ಏಕೆಂದ್ರೆ ಲಕ್ಷ್ಮಿ ಶ್ರೀಮಂತರು ಅಂತ. ಇಲ್ಲಿ ಬಾಬೋರ್ ಅವಿನಾಶಿ ಜ್ಞಾನ ರತ್ನಗಳನ್ನ ಕೊಟ್ಟಿದ್ದಾರೆ. धन के लिए लक्ष्मी के पास जाते, बाकी अनेक आशाएं रख जगदंबा के पास जाते. ಲಕ್ಷ್ಮಿಗಿಂತ ಜಗದಂಬೆನೇ ಶ್ರೇಷ್ಠ. ಏಕೆಂದ್ರೆ ಲಕ್ಷ್ಮಿ ಹತ್ರ ಎಲ್ಲ ಹಣ ಕೇಳಕ್ ಹೋಗ್ತಾರೆ, ಸಂಪತ್ತು. ಬಾಕಿ ಅನೇಕ ಆಸೆಗಳನ್ನ ತಗೊಂಡು ಜಗದಂಬೆ ಹತ್ರ ಹೋಗ್ತಾರೆ, ಅನೇಕ ಮನೋಕಾಮನೆಗಳನ್ನ ತಗೊಂಡು ಹೋಗ್ತಾರೆ. ನೀವುನು ಜಗದಂಬೆಯ ಮಕ್ಕಳು. ಎಲ್ಲರ ಮನೋಕಾಮನೆಗಳನ್ನ 21 ಜನ್ಮಕ್ಕೆ ಪೂರ್ಣ ಮಾಡುವರು. ಒಂದೇ ಮಹಾ ಮಂತ್ರದಿಂದ ಎಲ್ಲ ಮನೋಕಾಮನೆಗಳು 21 ಜನ್ಮಕ್ಕೆ ಪೂರ್ಣ ಆಗ್ತಾ ಇದೆ. दूसरे जो भी ಮಂತ್ರ ಆದಿ ದೇತೆ ಉನ್ಮೆ ಅರ್ಥ ಕುಚ್ ನಹಿ ಹೈ. ಬಾಕಿ ಇನ್ ಬೇರೆ ಬೇರೆ ಎಲ್ಲ ಮಂತ್ರ ಹೇಳ್ಕೊಡ್ತಾರಲ್ಲ, ಈ ಮಂತ್ರ ಹೇಳಿ ಆ ಮಂತ್ರ ಹೇಳಿ, ಯಾವ ಮಂತ್ರ ಹೇಳೋದ್ರಲ್ಲೂ ಏನೂ ಅರ್ಥ ಇಲ್ಲ. ಬಾಬಾ ಹೇಳ್ತಾರೆ ಈ ಮಂತ್ರನು ನಿಮಗೆ ಯಾಕೆ ಕೊಡ್ತಾರೆ? ಏಕೆಂದ್ರೆ ನೀವು ಪತೀತರಾಗಿದ್ದೀರಿ. ಮನಾಭವದ ಮಂತ್ರ ಯಾಕೆ ಕೊಡ್ತಾರೆ ಬಾಬಾ ಅವರು? ನೀವು ಪತೀತರಾಗಿದ್ದೀರಿ, ನನ್ನೊಬ್ಬನ ನೆನಪು ಮಾಡೋದ್ರಿಂದ ಮಾತ್ರ ನೀವು ಪಾವನರಾಗ್ತೀರಿ. ಸಿವಾಯ್ ಬಾಪ್ಗೆ ಆತ್ಮೋಂಕೋ ಕೋಯಿ ಕೆಹನ ಸಕೆ. ಇದೆಲ್ಲ ಶಿವಬಾಬನ್ ಬಿಟ್ಟು ಆತ್ಮಗಳಿಗೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಸಿದ್ಧ ಆಗುತ್ತೆ, ಇದು ಸಹಜ ರಾಜಯೋಗ. ಒಬ್ಬರೇ ತಂದೆ ಕಲಿಸ್ಕೊಡ್ತಾರೆ, ಮಂತ್ರನೂ ಅವರೇ ಕೊಡ್ತಾರೆ. ಮಂತ್ರ ಅಂದ್ರೆ ಇನ್ನೇನೋ ಮಂತ್ರ ಹೇಳ್ಕೊಡಲ್ಲ, ಮನಾಭವ, ನಿಮ್ಮ ಮನಸ್ಸನ್ನ ನನ್ನಲ್ಲಿ ಕೇಂದ್ರೀಕರಿಸಿ ಅದೊಂದೇ ಹೇಳೋದು. 5000 वर्ष पहले भी मंत्र दिया था, स्मृति आई है, अभी तुम सन्मुख बैठे हो. 5000 ವರ್ಷದ ಹಿಂದೆನೂ ಬಾಬಾ ಅವ್ರು ನಮ್ಗೆ ಮಂತ್ರ ಹೇಳ್ಕೊಟ್ಟಿದ್ರು. ಈಗೆಲ್ಲ ನಿಮ್ಮ ಮಕ್ಕಳಿಗೆ ಸ್ಮೃತಿಗೆ ಬಂದಿದೆ. ಈಗ ನೀವು ಬಾಬೋರ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಕ್ರೈಸ್ಟು ಇದ್ದು ಹೋಗಿದ್ದಾರೆ, ಮತ್ತೆ ಅವರು ಬೈಬಲನ್ನು ಓದ್ತಾರೆ. ಮುಂದಿನ ಪೀಳಿಗೆ ಅವರ ಜನಾಂಗದವರು ಬೈಬಲ್ ಓದ್ತಾರೆ. ಕ್ಯಾ ಕರ್ಕೆ ಗಯೆ? ಧರ್ಮ ಕಿ ಸ್ಥಾಪನಾ ಕರ್ಕೆ ಗಯೆ. ಕ್ರೈಸ್ಟ್ ಏನ್ ಮಾಡಿ ಹೋದ್ರು? ಕ್ರೈಸ್ಟು, ಬುದ್ಧ, ಇಬ್ರಾಹಿಂ ಧರ್ಮ ಸ್ಥಾಪಕರವರು, ಧರ್ಮ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಶಿವ ಬಾಬಾ ಕ್ಯಾ ಕರ್ಕೆ ಗಯೆ, ಶ್ರೀ ಕೃಷ್ಣ ಕ್ಯಾ ಕರ್ಕೆ ಗಯೆ. ಶಿವ ಬಾಬಾ ಅವ್ರು ಏನ್ ಮಾಡ್ತಾರೆ? ಈ ಜಗತ್ತಿಗೆ ಬಂದು ಏನ್ ಮಾಡಿ ಹೋಗ್ತಾರೆ? ಶ್ರೀಕೃಷ್ಣ ಏನ್ ಮಾಡ್ತಾರೆ? ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಶ್ರೀಕೃಷ್ಣ ಸತ್ಯುಗದ ರಾಜ್ಕುಮಾರ, ಅವರೇ ಮತ್ತೆ ನಾರಾಯಣ ಆಗ್ತಾರೆ, ಮತ್ತೆ ಅವರೇ ಪುನರ್ಜನ್ಮವನ್ನ ಪಡಿತಾ ಬರ್ತಾರೆ. ಶಿವ ಬಾಬಾ भी कुछ करके गए, तब तो उनकी इतनी पूजा आदि होती है. ಶಿವ ಬಾಬಾನು ಏನೋ ಈ ಜಗತ್ತಿಗೆ ಮಾಡಿ ಹೋಗಿದ್ದಾರೆ. ಏನ್ ಮಾಡಿ ಹೋಗಿದ್ದಾರೆ? ಇಡೀ ಜಗತ್ತಿಗೆ ಯಾರು ಮಾಡದೇ ಇರೋದನ್ನ ಮಾಡಿ ಹೋಗಿದ್ದಾರೆ, ಅದಕ್ಕೆ ಇಷ್ಟೊಂದು ಪೂಜೆ ಆಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ರಾಜಯೋಗವನ್ನ ಕಲಿಸಿ ಬಾಬಾ ಅವ್ರು ಹೋಗಿದ್ರು, ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿಕೊಟ್ಟು ಹೋಗಿದ್ರು. जिस स्वर्ग का पहला नंबर मालिक खुद नहीं बने वह तो श्री कृष्ण बना.
ಆ ಸ್ವರ್ಗ, ಯಾವ ಸ್ವರ್ಗನ ಪರಮಾತ್ಮ ತಂದೆ ಸ್ಥಾಪನೆ ಮಾಡಿದ್ರು ಅದಕ್ಕೆ ಫಸ್ಟ್ ನಂಬರ್ ಮಾಲೀಕ ಶಿವಬಾಬಾ ಅವ್ರು ಆಗ್ಲಿಲ್ಲ, ಶ್ರೀ ಕೃಷ್ಣನನ್ನ ಮಾಡ್ತಾರೆ. जरूर श्री कृष्ण की आत्मा को पढ़ाया तुम समझ गए. ಅವಶ್ಯಕವಾಗಿ ಶ್ರೀ ಕೃಷ್ಣನ ಆತ್ಮಕ್ಕೂ ಓದಿಸಿದವರು ಶ್ರೀ ಬಾಬಾ ಅವರು. ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನೀವು ಶ್ರೀ ಕೃಷ್ಣನ ವಂಶಾವಳಿಗಳು ಇಲ್ಲಿ ಕುಳಿತಿದ್ದೀರಿ. ರಾಜ ರಾಣಿಕೋ ಮಾತ್ ಪಿತಾ ಅನ್ನದಾತ ಕೇತೆ ಹೇ. ಒಂದು ರಾಜ್ಯದ ರಾಜ ರಾಣಿಗೆ ಎಲ್ಲ ಪ್ರಜೆಗಳವರು ತಂದೆ ತಾಯಿ ಸ್ಥಾನದಲ್ಲಿ ನೋಡ್ತಾರೆ, ಮತ್ತೆ ರಾಜ ಅಂದ್ರೆ ಅನ್ನದಾತನ ದೃಷ್ಟಿಯಲ್ಲಿ ನೋಡ್ತಾರೆ. राजस्थान में भी राजा को अन्नदाता कहा जाता. राजाओं की कितनी मान्यता होती है. ರಾಜಸ್ಥಾನಲ್ಲೋ ನಾವು ಹೇಳ್ತಾರೆ ರಾಜನಿಗೆ ಅನ್ನದಾತ ಅಂತ ಕರೀತಾರೆ. ರಾಜರಿಗೆ ಎಷ್ಟೊಂದು ಮಾನ್ಯತೆ ಇರುತ್ತೆ. ಯಾಕೆಂದ್ರೆ ಇಡೀ ರಾಜ್ಯವನ್ನ ಅಥವಾ ಪ್ರಜೆಗಳನ್ನ ಆಳ್ತಾರೆ, ಅವರ ಎಲ್ಲ ಅವಶ್ಯಕತೆಗಳನ್ನ ಪೂರ್ಣ ಮಾಡ್ತಾರೆ. आगे जब शिकायतें राजा के पास आती थी, दरबार लगती थी, कोई भूल करते थे बहुत पछताते थे. आजकल तो जेल बर्ड्स बहुत है. ನಾವು ಹೇಳ್ತಾರೆ ಮೊದಲೆಲ್ಲ ಏನೇ ಕಂಪ್ಲೇಂಟ್ಸ್ ಇದ್ರೆ ಅದು ರಾಜರ ಹತ್ರ ಹೋಗ್ತಾ ಇತ್ತು. ರಾಜರು ಪಂಚಾಯಿತಿ ದರ್ಬಾರ್ ಕರೀತಾ ಇದ್ರು. ಅಲ್ಲಿ ಅವರ ತಪ್ಪುಗಳು ಏನ್ ಮಾಡಿರ್ತಾ ಇದ್ರು ಅದಕ್ಕೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ರು, ಅದಕ್ಕೆ ಶಿಕ್ಷೆನೂ ಆಗ್ತಾ ಇತ್ತು. ಆದ್ರೆ ಇವತ್ತು ಬಾಬಾ ಹೇಳ್ತಾರೆ ಇವತ್ತು ಜೈಲ್ ಬರ್ಡ್ಸ್ ತುಂಬಾ ಇದ್ದಾರೆ. ಜೈಲ್ ಬರ್ಡ್ಸ್ ಅಂದ್ರೇನು? ತಪ್ಪು ಮಾಡ್ತಾರೆ, ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ತಪ್ಪು ಮಾಡ್ತಾರೆ, ಮತ್ತೆ ಅಲ್ಲಿಗೆ ಹೋಗ್ತಾರೆ. ಗಡಿ ಗಡಿ ಜೈಲ್ ಮೇ ಜಾತೆ ಹೇ. ಅವಿ ತುಮ್ ಬಚ್ಚೋं को गर्भ ಜೈಲ್ ಮೇ ನಹಿ ಜಾನಾ. ಪದೇ ಪದೇ ಜೈಲಿಗೆ ಹೋಗ್ತಾರೆ. ಅದೊಂದು ರುಚಿ ಮನುಷ್ಯರಿಗೆ. ಯಾಕೆಂದ್ರೆ ಹೊರಗಡೆ ಇದ್ದು ಕಷ್ಟಪಡೋದ್ಕಿಂತ ತಪ್ಪು ಮಾಡೋದು, ಒಳಗಡೆ ಹೋಗೋದು, ಮತ್ತೆ ಬಿಡುಗಡೆ ಆಗೋದು, ಒಳಗಡೆ ಹೋಗೋದು, ಅದೇ ಜೈಲ್ ಬರ್ಡ್ಸ್. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ಗರ್ಭ ಜೈಲಲ್ಲಿ ಹೋಗ್ಬಾರ್ದು, ಅದಕ್ಕೆ ಪುರುಷಾರ್ಥ ಮಾಡಿ. ಏಕೆಂದ್ರೆ ನೀವು ಗರ್ಭ ಮೆಹಲಲ್ಲಿ ಬರ್ಬೇಕಾಗಿರೋರು. ಆದ್ದರಿಂದ ಬಾಬೋರ ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಅವಾಗ ನೀವೆಂದು ಗರ್ಭ ಜೈಲಲ್ಲಿ ಹೋಗೋದಿಲ್ಲ. ಗರ್ಭ ಜೈಲಿ ದ್ವಾಪರ ಕಲಿಯುಗದಲ್ಲಿ ಅಲ್ಲೆಲ್ಲೂ ಹೋಗೋದಿಲ್ಲ. ವಹಾ ಪಾಪ್ ಹೋತಾ ನಹಿ, ಸಬ್ ಗರ್ಭ ಮೆಹಲ್ ಮೇ ರೇತೆ. ಸತ್ಯ ತ್ರೇತಾಯುಗದಲ್ಲಿ ಏನು ಪಾಪನೇ ಇರೋದಿಲ್ಲ, ಅಲ್ಲೆಲ್ಲರೂ ಗರ್ಭ ಮೆಹಲಲ್ಲಿ ಇರ್ತಾರೆ. ಆದ್ರೆ ಕೇವಲ ಕಮ್ಮಿ ಪುರುಷಾರ್ಥದ ಕಾರಣ ಕಮ್ಮಿ ಪದವಿ ಪಡ್ಕೊಳ್ತಾರೆ. ಉನ್ನತ ಪದವಿಯವರು ಸುಖನೂ ತುಂಬಾ ಹೆಚ್ಚು ಅನುಭವ ಮಾಡ್ತಾರೆ. यहाँ तो सिर्फ 5 वर्ष के लिए गवर्नर प्रेसिडेंट मुकर्रर करते हैं. तुम समझा सकते हो भारत ही दैवी राजस्थान था. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಪ್ರಾಪ್ತಿ ಇದೆ. ಹೆಚ್ಚಂದ್ರೆ ಒಂದು ಪದವಿ 5 ವರ್ಷ, ಗವರ್ನರ್ 5 ವರ್ಷ ಆಗ್ಬೋದು, ಪ್ರೆಸಿಡೆಂಟ್ 5 ವರ್ಷ ಆಗ್ಬೋದು. ಆದ್ರೆ ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾ ಅವರು ದೈವಿ ರಾಜಸ್ಥಾನ್ 21 ಜನ್ಮ 2500 ವರ್ಷ. ಒಂದು 5 ವರ್ಷ ಕುರ್ಸಿ ಕುತ್ಕೊಳಕ್ಕೆ ಎಷ್ಟು ಕಷ್ಟಪಡ್ತಾರೆ ಮನುಷ್ಯರು. ಎಷ್ಟು ಆ ಕುರ್ಚಿ ಕುತ್ಕೊಂಡ್ಮೇಲೆ ಆ ಮುಳ್ಳಿನ ಕುರ್ಚಿ ಸಂಭಾಲನೆ ಮಾಡ್ಕೊಳಕ್ಕೆ ಎಷ್ಟು ಕಷ್ಟಪಡ್ಬೇಕು. ಬಾಬಾ ಹೇಳ್ತಾರೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಬಾಬಾ ಅವರು 21 ಜನ್ಮದ ರಾಜ್ಯ ಭಾಗ್ಯ ಕೊಡ್ತಾರೆ. ಇಲ್ಲಿ ದುಃಖನೂ ಇಲ್ಲ, ಚಿಂತೆನೂ ಇಲ್ಲ, ಸ್ಟ್ರೈಕು ಇಲ್ಲ, ಗಲಾಟೆನೂ ಇಲ್ಲ. ಎಂತ ಅದ್ಭುತವಾದ ಪ್ರಾಪ್ತಿ ಕೊಡ್ತಾರೆ ಬಾಬಾ ಅವರು. ಅಭಿ ತೋ ನ ರಾಜಸ್ಥಾನ್ ಹೇ ಅವ್ರನ್ನ ರಾಜಾ ರಾಣಿ ಹೇ. ಈಗ ರಾಜಸ್ಥಾನನೂ ಇಲ್ಲ, ರಾಜಾ ರಾಣಿನೂ ಇಲ್ಲ, ರಾಜಸ್ಥಾನ್ ಅಂತ ಸ್ಟೇಟ್ ಹೆಸರೊಂದು ಉಳ್ಕೊಂಡಿದೆ ಅಷ್ಟೇ. आगे कोई गवर्नमेंट को पैसा देते थे तो महाराजा महारानी का टाइटल मिल जाता था. ಮೊದಲೆಲ್ಲ ಗೌರ್ಮೆಂಟಿಗೆ ಹಣ ಕೊಟ್ಟು ಟೈಟಲ್ಸ್ ಅನ್ನ ಖರೀದಿ ಮಾಡ್ತಾ ಇದ್ರು. ಮಹಾರಾಜ ಮಹಾರಾಣಿ, ಈಗ ಸನ್ಯಾಸಿಗಳು, ಭಾರತಿ, ಇದೇನೆಲ್ಲ ಹೆಸರಿಟ್ಕೋತಾರೆ. ಬಾಬಾ ಹೇಳ್ತಾರೆ ಇದೆಲ್ಲ ಟೈಟಲ್ಸ್ ದುಡ್ಡು ಕೊಟ್ಟು ತಗೊಳ್ಳೋದು. ಯಹಾ ತುಮಾರಿ ತು ಪಡಾಯಿ ಹೇ. ದುಡ್ಡು ಕೊಟ್ಟು ತಗೊಳ್ಳೋದು ಏನು ಇಲ್ಲ, ಇದು ವಿದ್ಯೆಯಿಂದ ತಗೊಳ್ಳೋದು. ಇದು राजा रानी कब पढ़ाई से नहीं बनते हैं, तुम्हारी एम ऑब्जेक्ट है. इस पढ़ाई से तुम विश्व का महाराजा महारानी बनते हो. ರಾಜಾ ರಾಣಿ ಆಗೋ ವಿದ್ಯೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಯಾರು ಓದೋ ಮಾತಿಲ್ಲ. ರಾಜಾ ರಾಣಿಗಳು, ರಾಜ್ಕುಮಾರ ರಾಜ್ಕುಮಾರಿಯರು ಹೋಗೋ ಓದೋ ವಿದ್ಯಾಲಯಗಳಿದೆ. ಆದ್ರೆ ಓದಿ ಯಾರು ರಾಜಾ ರಾಣಿ ಆಗೋ ವಿದ್ಯೆ ಯಾವುದು ಜಗತ್ತಲ್ಲಿ ಇಲ್ಲ. ಆದ್ರೆ ಇದೆ ಬಾಬೋರ್ ಓದಿಸೋ ವಿದ್ಯೆ ಮಾತ್ರ. ಇದು ನಿಮ್ಮ ಗುರಿ. ಈ ವಿದ್ಯೆಯಿಂದಾನೇ ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿ ಆಗ್ತೀರಿ. ರಾಜಾ ರಾಣಿ भी नहीं. ರಾಜಾ ರಾಣಿ का टाइटल त्रेता से शुरू होता है.
ನೀವು ರಾಜ ರಾಣಿನೂ ಅಲ್ಲ, ಮಹಾರಾಜ ಮಹಾರಾಣಿ ಆಗ್ತೀರಿ. ರಾಜ ರಾಣಿ ಅನ್ನೋ ಟೈಟಲ್ ತ್ರೇತಾಯುಗದಿಂದ ಶುರುವಾಗುತ್ತೆ. तुम अभी ज्ञान ज्ञानेश्वरी बनते हो, फिर राज राजेश्वरी बनेंगे. ಈಗ ನೀವು ಜ್ಞಾನ ಜ್ಞಾನೇಶ್ವರಿಯರು, ಭವಿಷ್ಯದಲ್ಲಿ ಮತ್ತೆ ರಾಜ ರಾಜೇಶ್ವರಿ ಆಗ್ತೀರಿ. ಕೌನ್ ಬನಾಯಂಗೆ? ಈಶ್ವರ್. कैसे? ರಾಜಯೋಗ और ज्ञान से. ಯಾರು ಮಾಡೋರು ನಿಮ್ಮನ್ನ ರಾಜರಾಜೇಶ್ವರಿಯನ್ನಾಗಿ? ಈಶ್ವರ. ಬಾಬಾ ಹೇಳ್ತಾರೆ ಹೇಗೆ ಮಾಡ್ತಾರೆ ಅವರು? ರಾಜಯೋಗ ಮತ್ತು ಈ ಜ್ಞಾನದಿಂದ. ರಾಜಾಯಿ ಕೆಲಿಯೇ ಬಾಪ್ಕೋ ಯಾದ್ ಕರ್ನಾ ಹೈ. ನಿಮಗೆ ರಾಜ್ಯ ಪದವಿ ಬೇಕು ಅಂದ್ರೆ ಬಾಬೋರನ್ನ ನೆನ್ಪು ಮಾಡಿ. ಬಾಬೋರ್ ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಇದು ಬಹಳ ಸಹಜ. ಹೆವೆನ್ ಸ್ಥಾಪನೆ ಮಾಡೋರು ಗಾಡ್ ಫಾದರ್. ಹೆವೆನ್ ಮೇ ತೋ ಹೆವೆನ್ ಕಿ ಸ್ಥಾಪನಾ ನೈ ಕರೆಂಗೆ. ಸ್ವರ್ಗದಲ್ಲಿ ಹೋಗಿ ಸ್ವರ್ಗ ಸ್ಥಾಪನೆ ಮಾಡಲ್ಲ. ನರಕದಲ್ಲಿ ಬಾಬೋರ್ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ಅವಶ್ಯಕವಾಗಿ ಉನೋಂಕೋ ಸಂಗಮ್ ಪರ್ ಪದ್ ಮಿಲಾ ಹೈ. ದೇವತೆಗಳಿಗೆ ಈ ಸಂಗಮ್ ಯುಗದಲ್ಲೇ ಆ ಪದವಿ ಸಿಗುತ್ತೆ. ಆದ್ದರಿಂದ ಇದನ್ನ ಶ್ರೇಷ್ಠವಾದ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಕರೀಲಾಗುತ್ತೆ. ಬಾಬೋರ್ ಎಷ್ಟು ಮಕ್ಕಳ ಕಲ್ಯಾಣ ಮಾಡ್ತಾರೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಹೇಳ್ತಾರೆ ಪರಂಪಿತ ಪರಮಾತ್ಮ ಹೊಸ ಜಗತ್ತನ್ನ ರಚನೆ ಮಾಡ್ತಾರೆ. ಪರಂತು ಉನ್ಮೆ ಕೌನ್ ರಾಜ್ಯ ಕರ್ತೆ? ಆ ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಪರಂಪಿತ ಪರಮಾತ್ಮ. ಅಲ್ಲಿ ಯಾರು ಹೋಗಿ ರಾಜ್ಯ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯ ಅಂತ ಯಾವುದಕ್ಕೆ ಕರೀಲಾಗುತ್ತೆ. ಉನೋಮೆ ರಾಮರಾಜ್ಯ ಕೋ ಲಾಖೋ ವರ್ಷ ದೇ ದಿಯೇ ಹೇ, ಕಲಿಯುಗ ಕೋ 40,000 ವರ್ಷ ದೇ ದಿಯೇ ಹೇ. ಮನುಷ್ಯರು ರಾಮರಾಜ್ಯ ಯಾವಾಗಿತ್ತು ಅಂದ್ರೆ ಅದು ಲಕ್ಷಾಂತರ ವರ್ಷಗಳಂತ ಬರೆದು ಬಿಟ್ಟಿದ್ದಾರೆ. ಕಲಿಯುಗ ಇನ್ನೆಷ್ಟು ವರ್ಷ? ಇದಕ್ಕೆ 40,000 ವರ್ಷ. ಹಾಗಾದ್ರೆ ಟೋಟಲ್ ಎಷ್ಟು ವರ್ಷ ಆಗುತ್ತೆ? ಬಾಬಾ ಹೇಳ್ತಾರೆ ನಾನು ಬರ್ತೀನಿ ಸಂಗಮ್ ಯುಗದಲ್ಲಿ, ಬಂದು ಬ್ರಹ್ಮನ ಮೂಲಕ ವಿಷ್ಣುಪುರಿಯನ್ನ ಸ್ಥಾಪನೆ ಮಾಡ್ತೀನಿ. ಸತ್ಯನಾರಾಯಣನ ಕಥೆನೂ ಇದೆ. ಸತ್ಯಯುಗದಲ್ಲಿ ನೀವು ಲಕ್ಷ್ಮೀ ನಾರಾಯಣರು ಸರ್ವಗುಣ ಸಂಪನ್ನರಾಗ್ತೀರಿ. ಫಿರ್ ಕಲಾ ಕಮ್ ಹೋತಿ ಜಾತಿ ಹೇ. ಮತ್ತೆ ಆತ್ಮದಲ್ಲಿರೋ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಹೊಸ ವೃಕ್ಷ ಯಾವಾಗ ಆಗುತ್ತೆ? ಯಾವಾಗ ಸ್ಥಾಪನೆ ಆಗುತ್ತೆ. ಹೊಸ ಮನೆ ಆಗುತ್ತೆ ಅಂದ್ರೆ ಅದಕ್ಕೆ ಹೊಸದು ಅಂತ ಹೇಳಲಾಗುತ್ತೆ. ಅಂದ್ರೆ ಸತ್ಯಯುಗ ಹೊಸದು. ಈಗ ನೀವು ಸತ್ಯಯುಗದಲ್ಲಿ ಬರ್ತೀರಿ, ಹೊಸ ರಾಜಧಾನಿಯಲ್ಲಿ ಬರ್ತೀರಿ. ಮತ್ತೆ ಆತ್ಮದಲ್ಲಿರೋ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಆದ್ರೂ ಫಸ್ಟ್ ಹೊಸದು, ಕ್ರಮೇಣ ಏನಾಗುತ್ತೆ ಅದರದ್ದು ಸತ್ವ ಕಲೆಗಳು ಕಡಿಮೆ ಆಗುತ್ತೆ. ಆ ಸತ್ಯಯುಗ ಸ್ಥಾಪನೆ ಇಲ್ಲೇ ಆಗುತ್ತೆ. ये ವಂಡರ್ಫುಲ್ ಬಾತೆ ಕೋಯಿ ಕಿ ಬುದ್ಧಿ ಮೇ ನಹಿ ಹೈ. ಇದೆಲ್ಲ ಬಹಳ ಅದ್ಭುತ ಮಾತುಗಳು, ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಬಾಬಾನೇ ಸಮझाया ಸಭಿ ಆತ್ಮೋ ಕೆ ಲಿಯೆ ಯುಗ ಪುರುಷೋತ್ತಮ ಬನ್ನೆ ಕಾ ಹೈ. ಎಲ್ಲ ಆತ್ಮಗಳಿಗೂ ಇದು ಯುಗನೇ ಪುರುಷೋತ್ತಮರಾಗೋ ಯುಗ. ಜೀವನ್ ಮುಕ್ತಿಯನ್ನ ಪುರುಷೋತ್ತಮ ಅಂತ ಕರೀಲಾಗುತ್ತೆ. ಸತ್ಯಯುಗ ಜೀವನ್ ಮುಕ್ತಿಯಲ್ಲಿ ಪುರುಷೋತ್ತಮರು. ಜೀವನ ಬಂಧನದಲ್ಲಿರೋರಿಗೆ ಪುರುಷೋತ್ತಮರಂತ ಹೇಳೋದಿಲ್ಲ, ಬರೀ ಪುರುಷರು ಅಥವಾ ಬರೀ ಮನುಷ್ಯರು. ಈ ಸಮಯದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ಬಾಬೋರ್ ಬಂದು ಎಲ್ಲರಿಗೂ ಜೀವನ್ ಮುಕ್ತರನ್ನಾಗಿ ಮಾಡ್ತಾರೆ. ನೀವು ಅರ್ಧ ಕಲ್ಪ ಜೀವನ್ ಮುಕ್ತಿಯಲ್ಲಿರ್ತೀರಿ, ಮತ್ತೆ ಅರ್ಧ ಕಲ್ಪ ಜೀವನ ಬಂಧನದಲ್ಲಿ. ತುಮ್ ಸಮಜ್ತೆ ಹೋ ತುಮಾರೇ ವ್ರತ್ ನಿಯಮ ಕ್ಯಾ ಹೈ. ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಿಮ್ಮ ವ್ರತ ನಿಯಮ ಏನು ಅಂತ. ಬಾಬೋರ್ ಬಂದು ವ್ರತವನ್ನ ಇಡೋದು ಹೇಗೆ, ಏನು ವ್ರತ ಅದನ್ನ ಕಲ್ಸ್ಕೊಡ್ತಾರೆ. ಕಾನ್ ಪಾನ್ ಕಿ ಬಾತ್ ನಹಿ ಹೈ, ಸಬ್ ಕುಚ್ ಕರೋ, ಸಿರ್ಫ್ ಏಕ್ ಬಾಪ್ ಕೋ ಯಾದ್ ಕರೋ ಔರ್ ಪವಿತ್ರ ಬನೋ. ಎಲ್ಲ ವ್ರತನೂ ಬಾಬೋರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪವಿತ್ರತೆಯ ವ್ರತ, ಆಹಾರ ಪಾನೀಯದ ವ್ರತ. ಬಾಬಾ ಹೇಳ್ತಾರೆ ಎಲ್ಲವನ್ನ ಮಾಡಿ, ಆದರೆ ನನ್ನೊಬ್ಬನ ನೆನ್ಪು ಮಾಡಿ ಆಗೋ ಪವಿತ್ರರಾಗಿ. पुरुषोत्तम मास में बोध करके पवित्र भी रहते होंगे. पुरुषोत्तम ಮಾಸದಲ್ಲಿ ಅನೇಕರು ಪವಿತ್ರವಾಗೂ ಇರಬಹುದು. वास्तव में पुरुषोत्तम युग का मान है तो तुमको कितना खुशी है, कितना नशा होना चाहिए. ವಾಸ್ತವಿಕವಾಗಿ ಈ ಪುರುಷೋತ್ತಮ ಯುಗಕ್ಕೆ ಮಾನ್ಯತೆ ಇರೋದು. ಎಲ್ಲ ಯುಗಕ್ಕಿಂತ ಸರ್ವಶ್ರೇಷ್ಠ ಯುಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ್ ಯುಗ. ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು, ಎಷ್ಟೊಂದು ನಶೆ ಇರಬೇಕು. अब तुम्हारे कोई पाप कर्म नहीं होना, इसलिए
ಕ್ಯೋಂಕಿ ತುಮ್ ಪುರುಷೋತ್ತಮ್ ಬನ್ ರಹೆ ಹೋ. ನಾವು ಹೇಳ್ತಾರೆ ನಿಮ್ಮಿಂದ ಯಾವುದು ಪಾಪ ಕರ್ಮಗಳು ಆಗಬಾರ್ದು, ಏಕೆಂದರೆ ನೀವೀಗ ಪುರುಷೋತ್ತಮರು ಆಗ್ತಾ ಇದ್ದೀರಿ. ಪುರುಷೋತ್ತಮರಾಗ್ತಾ ಇದ್ದೀರಿ ಅಂದರೆ ಮತ್ತೆ ಆತ್ಮ ಕನಿಷ್ಠ ಆಗೋ ಯಾವುದೇ ಕರ್ಮಗಳನ್ನು ಮಾಡಬಾರ್ದು. ಅಚ್ಚ. ಮಧುರ, ಅತಿ ಮಧುರ. ಅಗಲಿ ಹೋಗಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ಪುರುಷೋತ್ತಮ ಯುಗದಲ್ಲಿ ಜೀವನ್ ಮುಕ್ತರಾಗಲಿಕ್ಕೆ ಪುಣ್ಯ ಕರ್ಮವನ್ನು ಮಾಡಿ. ಏಕೆಂದರೆ ಪಾಪ ಕರ್ಮಗಳು ಮಾಡಿ ಜೀವನ ಬಂಧನದಲ್ಲಿ ಬಂದಿದ್ವಿ. ಜೀವನ್ ಮುಕ್ತರಾಗಬೇಕಾ? ಪುಣ್ಯ ಕರ್ಮಗಳನ್ನು ಮಾಡಿ. ಪವಿತ್ರರು ಅವಶ್ಯಕವಾಗಿರಬೇಕು. ಪರಿವಾರ ಮುಂತಾದವು ಎಲ್ಲರ ಜೊತೆ ಇರ್ತಾ ಹೃದಯದಿಂದ ಮಮತ್ವವನ್ನು ತೆಗೆದಾಕಿ. ಬರೀ ಇಲ್ಲಿ ತೋರಿಕೆಗೆ ಆರ್ಟಿಫಿಷಿಯಲ್ ಆಗಿರೋ ಅಸತ್ಯವಾಗಿರೋ ಸನ್ಯಾಸ ಅಲ್ಲ. ಪರಿವಾರ ಮುಂತಾದವು ಎಲ್ಲದರಲ್ಲಿ ಇದ್ದೂ ಹೃದಯದಿಂದ ಮಮತ್ವನ ತೆಗೆದುಹಾಕಿ. ಎರಡನೇದು, ಶ್ರೀಮತದಂತೆ ನಿಮ್ಮ ತನು ಮನ ಧನದಿಂದ ದೈವಿ ರಾಜ್ಯ ಸ್ಥಾಪನೆ ಮಾಡಿ ಪುರುಷೋತ್ತಮರನ್ನಾಗಿ ಮಾಡೋ ಸೇವೆ ಮಾಡಿ. ವರದಾನ. सहयोग द्वारा स्वयं को सहज योगी बनाने वाले निरंतर योगी भव. ಸಹಯೋಗದಿಂದ ಸ್ವಯಂವನ್ನು ಸಹಜ ಯೋಗಿಗಳನ್ನಾಗಿ ಮಾಡೋರೆ ನಿರಂತರ ಯೋಗಿ ಭವ. ಸಹಯೋಗ ಎಷ್ಟು ಕೊಡ್ತೀವಿ? ಸ್ವಯಂ ಸಹಜ ಯೋಗಿಗಳಾಗ್ತೀವಿ. ಸಹಜ ಯೋಗಿ ಆಗ್ತಾ ನಿರಂತರ ಯೋಗಿಗಳಾಗ್ತೀರಿ. संगम युग पर बाप का सहयोगी बन जाना यही सहज योगी बनने की विधि है. ಸಂಗಮ ಯುಗದಲ್ಲಿ ಬಾಬೋರಿಗೆ ಸಹಯೋಗಿಗಳಾಗೋದೆ ಸಹಜ ಯೋಗಿಗಳಾಗೋ ವಿಧಿ ಇದು. जिनका हर संकल्प शब्द और कर्म बाप की व अपने राज्य की स्थापना के कर्तव्य में सहयोगी रहने का है, उसको ज्ञानी योगी तो आत्मा ನಿರಂತರ ಸಚ್ಚಾ ಸೇವಾಧಾರಿ ಕಹಾ ಜಾತಾ ಹೈ. ನಾವು ಹೇಳ್ತಾರೆ ಯಾರ ಪ್ರತಿಯೊಂದು ಸಂಕಲ್ಪ, ಶಬ್ದ ಹಾಗೂ ಕರ್ಮ ಬಾಬೋರ ಹಾಗೂ ತನ್ನ ರಾಜ್ಯ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಯಾಗಿರ್ತಿರೋ ಇದೆಲ್ಲದರಿಂದ ಅವರಿಗೆ ಜ್ಞಾನಿ ಯೋಗಿತು ಆತ್ಮ ನಿರಂತರ ಸತ್ಯ ಸೇವಾಧಾರಿ ಅಂತ ಹೇಳಲಾಗುತ್ತೆ. ಯಾರಿಗೆ? ಯಾರ ಪ್ರತಿ ಸಂಕಲ್ಪ, ಶಬ್ದ, ಕರ್ಮ ಎಲ್ಲವೂ ಬಾಬೋರ ಮತ್ತು ತನ್ನ ರಾಜ್ಯ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗೋದು ಇವರಿಗೆ ಜ್ಞಾನಿ ಯೋಗಿತು ಆತ್ಮ, ಯಾರನ್ನ ನಿರಂತರ ಸತ್ಯ ಸೇವಾದಾರಿ ಅಂತ ಕರೀಲಾಗುತ್ತೆ. ಮನ್ಸೆ ನೈತೋ ತನ್ಸೆ, ತನ್ಸೆ ನೈತೋ ಧನ್ಸೆ, ಧನ್ಸೆ ಭಿ ನಹಿ ತೋ जिसमें सहयोगी बन सकते हो उसमें सहयोगी बनो, तो ये भी योग है. ನಾವು ಹೇಳ್ತಾರೆ ಮನಸ್ಸಿಂದ ಆಗ್ಲಿಲ್ವಾ ತನುವಿಂದ ಮಾಡಿ ಸೇವೆ, ತನುವಿಂದ ಆಗ್ಲಿಲ್ವಾ ಧನದಿಂದ ಮಾಡಿ, ನಿಮಗೆ ಧನದಿಂದನೂ ಸೇವೆ ಮಾಡೋಕ್ಕಾಗ್ಲಿಲ್ವಾ ಯಾವುದ್ರಲ್ಲಾಗುತ್ತೋ ಅದರಿಂದಾದರೂ ಸಹಯೋಗಿಗಳಾಗಿ. ಆವಾಗ ಸಹಯೋಗಿಗಳಾಗೋದೇ ಒಂದು ಯೋಗ. ಎಷ್ಟು ಬಾಬೋರ್ ಕಾರ್ಯದಲ್ಲಿ ಯಾರೆಷ್ಟು ಸಹಯೋಗಿಗಳಾಗ್ತಾರೋ ಅವರ ಯೋಗ ಸಹಜ ಆಗುತ್ತೆ. ಜಬ್ ಹೋ ಹಿ ಬಾಪ್ಗೆ ತೋ ಬಾಪ್ ಅವರ ಆಪ್ ತೀಸ್ರಾ ಕೋಯಿ ನಾ ಹೋ, इससे ನಿರಂತರ ಯೋಗಿ ಬನ್ ಜಾಯಂಗೆ. ಯಾವಾಗ ನೀವು ಬಾಬೋರ್ ಮಕ್ಕಳು ಬಾಬೋರವರಾಗಿದ್ದೀರೋ, ನಿಮ್ಮವ್ರು ಬಾಬೋರು ಅಂದಮೇಲೆ ನಾನು ಬಾಬಾ ಬಿಟ್ಟು ಮೂರನೇವ್ರು ಯಾರೂ ಇಲ್ಲ ಅಂದಮೇಲೆ ಇದರಿಂದ ನಿರಂತರ ಯೋಗಿಗಳಾಗ್ಬಿಡ್ತೀರಿ. ನಾವು ಹೇಳ್ತಾರೆ ಏನಾಗುತ್ತೋ ಯಾವುದರಲ್ಲಾಗುತ್ತೋ ಸಹಯೋಗಿಗಳಾಗಿ. ಸಹಯೋಗಿ ಆಗ್ತಾ ಆಗ್ತಾ ಸಹಯೋಗನೂ ಒಂದು ಯೋಗ. ಸಹಯೋಗಿನೇ ಸಹಜ ಯೋಗಿ, ಸಹಜ ಯೋಗಿನೇ ನಿರಂತರ ಯೋಗಿ ಆಗಕ್ಕಾಗುತ್ತೆ. ಅಯ್ಯೋ ನಮ್ಮ ಹತ್ರ ಏನೂ ಇಲ್ಲಪ್ಪ ಸಹಯೋಗ ಕೊಡಕ್ಕೆ, ಹಂಗಿಲ್ಲ. ಏನಾದರೂ ಇದೆ, ಎಲ್ಲರ ಹತ್ರನೂ ಇದೆ. ಸಹಯೋಗ ಕೊಡಕ್ಕೆ ಅವಕಾಶ ಬಾಬೋರು ಎಲ್ಲರಿಗೂ ಕೊಟ್ಟಿದ್ದಾರೆ. ತನುವಿಂದ ಕೊಡಿ, ಮನಸ್ಸಿಂದ ಕೊಡಿ, ಧನದಿಂದ ಕೊಡಿ, ಸಮಯದಿಂದ ಕೊಡಿ, ಕರ್ಮಣ ಸೇವೆಯಿಂದ ಯಾವುದರಿಂದ ಆದರೂ ಕೊಡಿ. ನಿಮ್ಮ ಹತ್ರ ಏನಿದೆ ಅದು. ಬಾಬಾ ಹೇಳ್ತಾರೆ
ಆವಾಗ ನೀವು ಸಹಜ ಯೋಗಿ ಆಗ್ತೀರಿ. ಸ್ಲೋಗನ್, संगम पर सहन करना अर्थात मरना ಈ ಸ್ವರ್ಗ का राज्य लेना है. ಸಂಗಮ ಯುಗದಲ್ಲಿ ಸಹನೆ ಮಾಡೋದು ಅಂದ್ರೆ ಅರ್ಥ ಸಾಯೋದು. ಸಾಯೋದು ಅಂದ್ರೇನೆ ಸ್ವರ್ಗದ ರಾಜ್ಯ ತಗೊಳ್ಳೋದು. ನೋಡಿ, ಸಹನೆ ಮಾಡ್ಬೇಕಾದ್ರೆ ಸಹಜವಾಗಿ ಮಾತೇನ್ ಬರುತ್ತೆ? ಅಯ್ಯೋ, ಎಲ್ಲದಕ್ಕೂ ನಾನೇ ಸಾಯ್ಬೇಕಾ? ನಾವೇ ಹೇಳ್ತಾರೆ, ನೀವು ಸತ್ರೇನೆ ಸ್ವರ್ಗದ ರಾಜ್ಯ ತಗೊಳ್ಳೋದು. ಸಂಗಮ ಯುಗದಲ್ಲಿ ಸಹನೆ ಮಾಡ್ಕೊಳ್ಳೋದು ಅಂದ್ರೇನೆ ಸಾಯೋದು, ಸತ್ರೇನೆ ಸ್ವರ್ಗದ ರಾಜ್ಯನ ತಗೊಳ್ಳೋದು. ಅವ್ಯಕ್ತ ಇಶಾರೆ, ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. समय प्रमाण रहे हुए जो भी मन के संबंध संपर्क के हिसाब किताब है उसे ज्वाला स्वरूप याद में भस्म करो. ಸಮಯದ ಅನುಸಾರ ಏನು ಮನಸ್ಸಿನ ಅಥವಾ ಸಂಬಂಧ ಸಂಪರ್ಕದ ಲೆಕ್ಕಾಚಾರಗಳಿದೆ ಅದೆಲ್ಲವನ್ನು ಜ್ವಾಲಾ ಸ್ವರೂಪದ ನೆನಪಿಂದನೇ ಭಸ್ಮ ಮಾಡಿ. ಲಗನ್ ಹೇ ಇಸ್ಮೆ ಬಾಪ್ ದಾದಾ ಬಿ ಪಾಸ್ ಕರ್ತೆ ಹೇ. ನಿಮ್ಗೆ ಲಗನ್ ಇದೆ, ಇಂಟ್ರೆಸ್ಟ್ ಇದೆ, ಇದರಲ್ಲಿ ಬಾಪ್ ದಾದವ್ರು ನಿಮ್ಮನ್ನ ಪಾಸ್ ಮಾಡ್ತಾರೆ. ಆದ್ರೆ ಈಗ ಲಗನನ್ನು ಅಗ್ನಿ ರೂಪದಲ್ಲಿ ತನ್ನಿ. ವಿಶ್ವದ ಏನು 4 ಕಡೆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿ ಉರಿತಾ ಇದೆ, ಆ ಬಚ್ಚೋं के योग अग्नि से ज्वाला रूप याद से समाप्त हो जाएगी. ಈಗ ಜಗತ್ತಿನ 4 ಕಡೆನೂ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿ ಉರಿತಾ ಇದೆ. ದಿನ ದಿನ ಈ ಜ್ವಾಲೆ ಹೆಚ್ಚುತ್ತಾ ಇದೆಯೋ ಅದರಲ್ಲಿ ನೀವು ಮಕ್ಕಳ ಯೋಗ ಅಗ್ನಿಯ ಯೋಗ ಅಗ್ನಿ ಜ್ವಾಲಾ ರೂಪ ಆದ್ರೆ ಆ ಜ್ವಾಲಾ ರೂಪದ ಯೋಗದಲ್ಲಿ ಇದೆಲ್ಲ ಜ್ವಾಲೆಗಳು ಸಮಾಪ್ತಿಯಾಗುತ್ತೆ. ಯೋಗದ ಜ್ವಾಲೆಯಲ್ಲಿ ಅತ್ಯಾಚಾರ ಭ್ರಷ್ಟಾಚಾರದ ಅಗ್ನಿನೂ ಸಮಾಪ್ತಿಯಾಗುತ್ತೆ. ಆದ್ದರಿಂದ ಬರೀ ಲಗನ್ ಅಲ್ಲ, ಲಗನನ್ನ ಅಗ್ನಿ ರೂಪದಲ್ಲಿ ಮಾಡಿ, ಅಷ್ಟು ಜ್ವಾಲೆ ಆಗ್ಲಿ, ಆವಾಗ ಇದೆಲ್ಲ ವಿಕಾರಗಳ ಜ್ವಾಲೆ ಸಮಾಪ್ತಿಯಾಗುತ್ತೆ. ಇದು ಪುರುಷೋತ್ತಮರಾಗೋ ಸಂಗಮ ಯುಗ. ಇದರಲ್ಲಿ ಯಾವುದು ಪಾಪ ಕರ್ಮಗಳನ್ನ ಮಾಡಬೇಡಿ. ಮಾಡಿರೋ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋ ಸಮಯ. ಈಗ ಹೊಸದು ಯಾವುದು ಪಾಪ ಕರ್ಮವನ್ನ ಮಾಡಬೇಡಿ. ಸಂಗಮ ಯುಗದಲ್ಲಿ ದೊಡ್ಡ ಪುಣ್ಯ ಯಾವುದು ಅಂದ್ರೆ ಯಾರು ತನ್ನದೆಲ್ಲವನ್ನು ಬಾಬುವರಿಗೆ ಸಮರ್ಪಣೆ ಮಾಡ್ತಾರೆ, ಶರಣಾಗ್ತಾರೆ, ಅರ್ಪಣೆ ಮಾಡ್ತಾರೆ, ಅಂದ್ರೆ ಅದರ ಮೇಲಿರೋ ಮಮತ್ವನ ತೆಗೆದು ಹಾಕ್ತಾರೆ. ಅಂದ್ರೆ ಎಲ್ಲ ಬಿಟ್ಟು ಹೋಗಲ್ಲ. ಮನೆ ಪರಿವಾರ ಸಂಬಂಧ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮೊದಲು ಹೇಗಿದ್ರು ಹಾಗೆ ಇರ್ತಾರೆ. ಆದ್ರೆ ನಿಮ್ಮ ವ್ರತ ಏನು ಅಂದ್ರೆ ಎಲ್ಲರ ಜೊತೆ ಇದ್ರೂ ಇಲ್ಲದಂತೆ ಇರೋದು, ಎಲ್ಲದರ ಮಧ್ಯೆ ಇದ್ರೂ ಯಾವುದ್ರ ಮೇಲೂ ಮಮತ್ವ ಇಲ್ಲ. ವೈರಾಗಿಗಳು. ಸತ್ತವ್ರ ಪಾಲಿಗೆ ಹೆಂಗೆ ಜಗತ್ತೇ ಸತ್ತು ಹೋಗುತ್ತೋ ಆ ತರ ಈ ವಿಕಾರಿ ಸಂಬಂಧಗಳಿಂದ ಸತ್ತು ಹೋಗಿರೋದು. ಇದೀವಿ ಆದ್ರೆ ಸತ್ತಿದೀವಿ. ಬಾಬು ಹೇಳ್ತಲ್ಲ, ವೈಟ್ ಡ್ರೆಸ್ ಯಾಕೆ? ಬಾಬು ಅವ್ರ ಮಕ್ಕಳಿಗೆ ಯೂನಿಫಾರ್ಮ್ ಯಾಕೆ ವೈಟು? ನೀವು ಈ ಜಗತ್ತಿಂದ ಸತ್ತಿದ್ದೀರಿ. ಇದಿರಿ ಎಲ್ಲರ ಮಧ್ಯೆ, ಎಲ್ಲರ ಜೊತೆ ಎಲ್ಲದನ್ನು ಮಾಡ್ತೀರಿ, ಆದ್ರೆ ಮೋಹ ಮಮತ್ವಗಳಿಲ್ಲ. ಇದರಿಂದ ಸತ್ತು ಇದರಿಂದ ಮೇಲ್ ಬಂದಿದ್ದೀರಿ. ಅದಕ್ಕೋಸ್ಕರ ಇದೇ ದೊಡ್ಡ ಪುಣ್ಯ. ಇದು ಎಲ್ಲವನ್ನ ಬಾಬುವರಿಗೆ ಸಂಪೂರ್ಣ ಸ್ವಾಹ ಮಾಡಿ ಶರಣಾಗತಿ. ಈಗ ಮಾತ್ರ ಬಾಬುವ್ರು ಬರೋದು. ಸಂಗಮ ಯುಗದಲ್ಲಿ ಮಾತ್ರ ನೀವು ಶರಣಾಗೋದು. ಯಾವುದರಿಂದಾದ್ರೂ ಬಾಬುವ್ರ ಸೇವೆಯಲ್ಲಿ ಸಹಯೋಗಿಗಳಾಗಿ. ಯಾರೆಷ್ಟು ಸಹಯೋಗಿ ಅವರಿಗೆ ಯೋಗ ಬಾಬುವ್ರ ಜೊತೆ ಸಹಜವಾಗಿರುತ್ತೆ. ಸಹನೆ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಸತ್ಯಯುಗದ ಆಸ್ತಿ ಸಿಗಲ್ಲ. ಯಾರು ಸಹನೆ ಮಾಡ್ಕೊಳ್ತಾರೆ ಅವರೇ ಸ್ವರ್ಗದ ರಾಜ್ಯವನ್ನ ತಗೊಳ್ತಾರೆ. ಈಗ ಸಮಯ ಪ್ರಮಾಣ ಯೋಗದ ಜ್ವಾಲೆಯನ್ನ ಪ್ರಜ್ವಲಿತ ಮಾಡಬೇಕು. ಯೋಗದ ಅಗ್ನಿ ಜಾಸ್ತಿ ಮಾಡಿ. ಅವಾಗ ಏನಾಗುತ್ತೆ, ಜಗತ್ತಲ್ಲಿ ಅತ್ಯಾಚಾರ ಭ್ರಷ್ಟಾಚಾರದ ಅಗ್ನಿ ಏನಿದೆ ಅದು ಸಮಾಪ್ತಿ ಆಗುತ್ತೆ. ಯೋಗ ಅಗ್ನಿಯಲ್ಲಿ ಉಳಿದಿದ್ದೆಲ್ಲ ಅಗ್ನಿನೂ ಸಮಾಪ್ತಿ ಆಗುತ್ತೆ. ಓಂ ಶಾಂತಿ.